ಸ್ಪಾರ್ಟನ್ ವಾರಿಯರ್ಸ್ ನ ಎರಡು ತಂಡದ 12 ಆಟಗಾರರು ನಮ್ಮೊಂದಿಗೆ ಕಂಪಲ್ಸರಿ ಇಲ್ಲಿ ಬೈಕ್ ಪಾಯಿಂಟ್ ಹತ್ರ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ದಯವಿಟ್ಟು ಅಲ್ಲಿ ಸ್ಪಾರ್ಟನ್ಸ್ ಗಳ 12th ಪ್ಲೇಯರ್ ನಮ್ಮೊಂದಿಗೆ ಸಹಕರಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಇಲ್ಲಿ ಮೈಕ್ ಪಾಯಿಂಟ್ ಹತ್ರ ಆಗಮಿಸಿ. ಸ್ಪಾರ್ಟನ್ ವಾರಿಯರ್ಸ್ ಹಾಗೇನೆ ವಾಟರ್ ವಾರಿಯರ್ಸ್ ನ 12ನೇ ಆಟಗಾರರು ನಮ್ಮೊಂದಿಗೆ ಕಂಪಲ್ಸರಿ ಸಹಕರಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ ಕೂಡ. ಆರಂಭಿಕ ಪಂದ್ಯದ ಮೊದಲ ಸೆಷನ್ಗಾಗಿ ಕೇವಲ 30 ನಿಮಿಷಗಳ ಕಾಲಾವಕಾಶ ನೀಡ್ತಾ ಇದ್ದೇವೆ. ಗಮನಿಸಿಕೊಳ್ಬೇಕು, ಎರಡು ತಂಡದ ಆಟಗಾರರು 30 ನಿಮಿಷದ ಒಳಗಾಗಿ ಪಂದ್ಯಾಟದ ಆರಂಭಿಕ ಇನ್ನಿಂಗ್ಸ್ ಅನ್ನು ಮುಕ್ತಾಯ ಮಾಡಿಕೊಡ್ಬೇಕಾಗ್ತದೆ. ಅಲ್ಲಿ ದಯವಿಟ್ಟು KCC ವಾಟರ್ ವಾರಿಯರ್ಸ್ ನ 12th ಪ್ಲೇಯರ್ ನಮ್ಮೊಂದಿಗೆ ಸಹಕರಿಸಬೇಕು. ನಿರ್ಣಾಯಕರು ಗಮನಿಸಿಕೊಳ್ಳಿ, ದಯವಿಟ್ಟು 12th ಪ್ಲೇಯರ್ ಕಳಿಸಿಕೊಡುತ್ತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಕಂಪಲ್ಸರಿ 12th ಮ್ಯಾನ್ ಬರಬೇಕು. ಅಲ್ಲಿ ವಾಟರ್ ವಾರಿಯರ್ಸ್ 12th ಪ್ಲೇಯರ್. ಹಲೋ ಅಂಪೈರ್ಸ್, ಆ ಎರಡು ಟೀಮಿಗೆ ಹೇಳಿ 12th ಮ್ಯಾನ್ ಬರದೇ ಇದ್ರೆ ಖಂಡಿತವಾಗ್ಲೂ ಮ್ಯಾಚ್ ಸ್ಟಾರ್ಟ್ ಆಗಲ್ಲ. ಎರಡು ಟೀಮ್ ಕಂಪಲ್ಸರಿ, ನಿಮ್ಮ ಟೀಮ್ ಏನು ಒಳಗೆ ಹೋಗುತ್ತೆ ಸರ್, ನೀವು 12th ಮ್ಯಾನ್ ಬರಲೇಬೇಕು. ಪದೇ ಪದೇ ಕರೆಯುವಾಗ ಮಾಡಬೇಡಿ. ನಿಮ್ಮ ಪ್ರೋತ್ಸಾಹ ಸಹಕಾರ ಬೆಂಬಲ ಖಂಡಿತವಾಗ್ಲೂ ನಮ್ಮ ಟೂರ್ನಿಮೆಂಟ್ಗೆ ಅಗತ್ಯವಾಗಿ ಬೇಕು. ಹಾಗಾಗಿ 12th ಮ್ಯಾನ್ಸ್ ಕಂಪಲ್ಸರಿ ನಮ್ಮ ಜೊತೆಗೆ ಇರಬೇಕು ಪ್ಲೀಸ್. 30 ಮಿನಿಟ್ಸ್ ಏನು ಟೈಮ್ ಇದೆ ನಿಮಗೆ, ಆ 30 ನಿಮಿಷಗಳ ಒಳಗಾಗಿ ನೀವು 6 ಓವರ್ನ ಮುಕ್ತಾಯ ಮಾಡಬೇಕು. ಇಲ್ಲಿ ಉಳಿದ ಎಲ್ಲ ರೂಲ್ಸ್ಗಳನ್ನು ಮೆನ್ಷನ್ ಮಾಡಿದ್ದೇವೆ ನಾವು, ದಯವಿಟ್ಟು ಪ್ಲೀಸ್ ಗಮನಿಸಿ. ಹಲೋ ಅಣ್ಣ, ವಾಟರ್ ವಾರಿಯರ್ಸ್ ಗುರುಗಳೇ, ಅಣ್ಣ ವಾಟರ್ ವಾರಿಯರ್ಸ್ ಚೇತನ್ ಅಣ್ಣ, ನಿಮ್ಮ ಒಬ್ಬರು ಎಕ್ಸ್ಟ್ರಾ ಪ್ಲೇಯರ್ಸ್ನ ಕಳಿಸಲೇಬೇಕು, ಇಲ್ಲದಿದ್ದರೆ ಮ್ಯಾಚ್ ಸ್ಟಾರ್ಟ್ ಆಗೋದಿಲ್ಲ. ಬಂದಿಯಾರಾ? ಇಟ್ಸ್ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಮ್ಯಾಚಿಗೆ ಕೂಡ ನಾವು ಕರೆ ಕೊಡ್ತೇವೆ, ರೆಡಿ ಇರಬೇಕು ನೀವು. ಎಸ್, ನಾವು ಪಂದ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. 3 ದಿನಗಳ ಕಾಲ ಹಗಲು ರಾತ್ರಿಯಾಗಿ ಒಂದು ಟೂರ್ನಿಮೆಂಟ್ ನಡೆಯುತ್ತದೆ. ಟೂರ್ನಿಮೆಂಟ್ಗೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಊರ ಮನೆಯ ಹೃದಯ ಶ್ರೀಮಂತಿಯ ಕ್ರೀಡಾ ಪ್ರೇಕ್ಷಕರಿಗೆ ಪ್ರೋತ್ಸಾಹ ಸಹಕಾರವನ್ನು ಬಯಸ್ತಾ ನಾವು ನಿಮ್ಮೆಲ್ಲರಿಗೂ ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಆದರಣೀಯವಾಗಿ ಸ್ವಾಗತವನ್ನು ಬಯಸ್ತಾ, ದಿನದ ಆರಂಭಿಕ ಮೊದಲ ಪಂದ್ಯದ ವೀಕ್ಷಣೆಗಾಗಿ ನಮ್ಮ ಮಿತ್ರರು ಗೆಳೆಯರಾಗಿರ್ತಕ್ಕಂಥವರು ಶ್ರೀಯುತ ಅಸ್ಗರ್ ಕೊಪ್ಪ ಇವರನ್ನ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೇಯಸ್ ಪಾಟೀಲ್ ಪ್ರೀಮಿಯರ್ ಲೀಗ್ ಆರಂಭವನ್ನು ಕಂಡುಕೊಳ್ತಾ ಇದೆ. ದಿನದ ಆರಂಭಿಕ ಪಂದ್ಯವನ್ನು ಆಡ್ತಾ ಇದೆ. ಒಂದರಲ್ಲಿ ವಾಟರ್ ವಾರಿಯರ್ಸ್ ವಿರುದ್ಧವಾಗಿ ಸ್ಪಾರ್ಟನ್ ವಾರಿಯರ್ಸ್. ಯಶವಂತ್ ಆರಂಭಿಕ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮುಖೇನವಾಗಿ ಆರಂಭಿಕ ಚೆಂಡು ತಟ್ಟುವ ಪ್ರಯತ್ನವನ್ನು ಮಾಡಿ ಒಂದು ಓಟವನ್ನು ಪೂರೈಸಿಕೊಂಡ್ರು. ಎದುರಿಸಿದ ಆರಂಭಿಕ ಚೆಂಡಿನಲ್ಲಿ ಒಂದು ಓಟದ ಮುಖಾಂತರವಾಗಿ ತಂಡದ ಖಾತೆಯನ್ನು ಹೆಚ್ಚಿಸುವಂತ ಕಾರ್ಯವನ್ನ ಮಾಡಿದ್ರು ಆರಂಭಿಕ ಆಟಗಾರ ಯಶವಂತ್. ಈ ಬಾರಿ ಹೊಸ ಆಟಗಾರ ಸಂದೀಪ್ ಆರಂಭಿಕ ಸ್ಟ್ರೈಕ್ ಅನ್ನು ಬಲಿಸ್ತಾ ಇದ್ದಾರೆ. ಮುಖ್ಯವಾಗಿ ಎಸ್ತುಗಾರಿಕೆಯಲ್ಲಿ ಮುರುಳಿ ಆರಂಭಿಕ ಪವರ್ ಪ್ಲೇ ನಂತರದ ಆರಂಭಿಕ ಓವರ್ಗಾಗಿ ಮುರುಳಿನನ್ನು ಬಳಸುವಂತ ಪ್ರಯತ್ನದಲ್ಲಿ ಪಂದ್ಯಾಟಗಳು ಶ್ರೇಯಸ್ ಪಾಟೀಲ್ ಪ್ರೀಮಿಯರ್ ಲೀಗ್ ಪಂದ್ಯಾಟಗಳು ಜರುಗ್ತಾ ಇದೆ. ಎರಡನೇ ಚೆಂಡು ಸುಚ್ಚೆಡ್ ದಾಖಲಿಸುವಂತ ಮಾಡಿಕೊಂಡ್ರು. ಬಹಳ ಶೋತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು ಸಂದೀಪ್. ಮುಖ್ಯವಾಗಿ ದಾಳಿಗೆ ಪರ್ಫೆಕ್ಟ್ ಹೊಡೆತಗಳು ಲಭಿಸ್ತಾ ಇಲ್ಲ. ಒಂದು ಓಟದ ಪೂರೈಕೆಯನ್ನ ಮಾಡಿಕೊಂಡ್ರು. ಎದುರಿಸಿದ 2 ಚೆಂಡಿನಲ್ಲೂ ಕೂಡ ಒಂದೊಂದು ಓಟದ ಪೂರೈಕೆ ಮುಖಾಂತರವಾಗಿ ಒಟ್ಟಾರೆ ಗಳಿಕೆ 2ಕ್ಕೆ ತಲುಪ್ತಾ ಇದೆ.
6 ಓವರ್ಗಳ ಸೀಮಿತ ಪಂದ್ಯಾಟ, 2 ಓವರ್ಗಳು ಪವರ್ ಪ್ಲೇನ ಹಂತದಲ್ಲಿ ಜರುಗುತ್ತದೆ. 3ನೇ ಚೆಂಡು ಸ್ಟೆಪ್ ಔಟ್ ಮಾಡಿ ಬೇಸುವ ಪ್ರಯತ್ನ, ಮುಖೇನವಾಗಿಯೂ ಕೂಡ ಲಾಂಗ್ ಆನ್ ಪಾಯಿಂಟ್ ಕವರ್ಸ್ ನಲ್ಲಿ ಸುಲಭವಾದ ಕ್ಯಾಚ್ 30 ಯಾರ್ಡ್ ಸರ್ಕಲ್ ನಲ್ಲಿ. ಯಶವಂತ್ ಆರಂಭಿಕ ಕೊಂಡಿ ಕಳಿಸ್ತಾ ಇದೆ. ಮುಖ್ಯವಾಗಿ ಯಶವಂತ್ ಪಂದ್ಯದ ವೀಕ್ಷಣೆಗೆ ಮರಳಿಕೊಂಡ್ರು. ಆರಂಭಿಕ ಆಘಾತವನ್ನು ನೀಡ್ತಿದ್ರು. ಆರಂಭಿಕ ಬ್ರೇಕ್ ಥ್ರೂ ಕೂಡ ಯಶಸ್ವಿ ಒಂದು ಎಸ್ತುಗಾರಿಕೆಯನ್ನು ಮಾಡಿಕೊಂಡ್ರು. 3ನೇ ಚೆಂಡಿನಲ್ಲಿ ಹೊಸ ಆಟಗಾರ ರವಿ ರಂಗ ಪ್ರವೇಶವನ್ನ ಮಾಡಿಕೊಂಡ್ರು. ಮುಖ್ಯವಾಗಿಯೂ ಸ್ಟ್ರೈಕ್ ಅನ್ನು ಬಳಸಬೇಕಾಗ್ತದೆ. 4ನೇ ಚೆಂಡು ತನ್ಮುಖೀನವಾಗಿ ಬಹಳ ಶೋತಮ ರೀತಿಯ ಒಂದು ಎಸ್ತುಗಾರಿಕೆಯನ್ನು ಮಾಡಿಕೊಂಡು ಲೆಗ್ ಬಿಹೈಂಡ್ ಎಂಬ ಸೂಚನೆಗಳು ಕೂಡ. ಈ ಪಂದ್ಯದ ಆರಂಭಿಕ ಮುಖ್ಯ ತೀರ್ಪುಗಾರರಾಗಿ ಒಂದೆಡೆಯಲ್ಲಿ ವಿಜಯ್ ಮಾಸ್ತಿ ಹಾಗೂ ನದೀಮ್ ಕೆಜಿಎಫ್ ಇವರಿಬ್ಬರು ಕೂಡ ಮುಖ್ಯ ತೀರ್ಪುಗಾರರಾಗಿ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಐದನೇ ಚೆಂಡು ನೇರ ಬೀಸುವ ಪ್ರಯತ್ನವನ್ನ ಮಾಡಿಕೊಂಡ್ರು. 5ನೇ ಚೆಂಡಿನಲ್ಲಿ ಕೂಡ ಒಂದು ಓಟವನ್ನು ಪೂರೈಸಿಕೊಂಡ್ರು. ರವಿ ಆರಂಭಿಕ ಓಟವನ್ನು ಗಳಿಸಿದ್ರು. ಒಟ್ಟು ಗಳಿಕೆಯು ಕೂಡ 3ಕ್ಕೆ ತಲುಪ್ತಾ ಇದೆ. ಲಾಸ್ ಆಫ್ 1 ವಿಕೆಟ್, ಒಂದು ಹುದ್ದಾರಿಯನ್ನ ಕಳ್ಕೊಂಡು ಆಡ್ತಾ ಇದೆ. ಓವರ್ನ ಅಂತಿಮ ಚೆಂಡು ಕೂಡ ಆರಂಭಿಕ ಓವರ್ನಲ್ಲಿ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಬಹಳ ಶೋತಮ ರೀತಿಯ ಎಸ್ತುಗಾರಿಕೆಯನ್ನು ಮಾಡಿದ್ರು ಮುರುಳಿ. ಓವರ್ನ ಅಂತಿಮ ಚೆಂಡು ಬಹಳ ಶೋತಮ ರೀತಿಯ ಎಸ್ತುಗಾರಿಕೆಯನ್ನು ಮಾಡಿಕೊಂಡು ರಕ್ಷಣಾತ್ಮಕ ಆಟವನ್ನು ಆಡಿದ್ರು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಮುಖಾಂತರವಾಗಿ ಆರಂಭಿಕ ಸೆಕ್ಷನ್ 6 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ತು. ಆರಂಭಿಕ 6 ಚೆಂಡಿನಲ್ಲಿ ಕೇವಲ 3 ಓಟವನ್ನು ಮಾತ್ರ ದಾಖಲಿಸಿಕೊಳ್ತಾ ಇದೆ. ಎರಡನೇ ಓವರ್ನ ಎಸ್ತುಗಾರಿಕೆಯಲ್ಲಿ ರಾಕೇಶ್ ನನ್ನು ಬಳಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಸ್ಪಟನ್ ವಾರಿಯರ್ಸ್ನ 2ನೇ ಓವರ್ನ ಎಸ್ತುಗಾರಿಕೆಯಲ್ಲಿ ರಾಕಿ ಕವರ್ಸ್ ನಲ್ಲಿ ದಾಟಿ ಮುಟ್ಟುವ ಪ್ರಯತ್ನವನ್ನು ಮಾಡಿಕೊಂಡ್ರು. ಬಹಳ ಶೋತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ರವಿ ಅವಳಿ ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಕ್ಷೇತ್ರ ರಕ್ಷಣೆಗೆ ಮುಂಚಿತವಾಗಿ ಮತ್ತೆ ಕೂಡ ಓಟದ ಪ್ರಯತ್ನಗಳು, ರಿಸ್ಕಿಯ ಪೂರೈಕೆಗಳು ಸುಲಭವಾಗಿ ದಾಖಲಿಸಿಕೊಂಡ್ರು. 3 ಓಟಗಳು 2ನೇ ಓವರ್ನ ಆರಂಭಿಕ ಚೆಂಡಿನಲ್ಲಿ 3 ಓಟವನ್ನು ಪೂರೈಸಿಕೊಂಡ್ರು ರವಿ. ತ್ರಿವೇಳಿ ಓಟದ ಮುಖಾಂತರವಾಗಿ ಒಟ್ಟುಗಳಿಕೆ 6ಕ್ಕೆ ತಲುಪ್ತು. 6ಕ್ಕೆ ಒಂದು ಹುದ್ದಾರಿಯನ್ನ ಕಳ್ಕೊಂಡು ಆಡ್ತಾ ಇದೆ ವಾಟರ್ ವಾರಿಯರ್ಸ್. ದಿನದ ಆರಂಭಿಕ ಪಂದ್ಯದಲ್ಲಿ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಸ್ಪಾಟನ್ ವಾರಿಯರ್ಸ್ ಫೀಲ್ಡ್ ಫಸ್ಟ್ ಎಂಬ ನಿರ್ಧಾರವನ್ನು ತಿಳಿಯಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಶ್ರೇಯಸ್ ಪಟೇಲ್ನ ಆರಂಭಿಕ ಪಂದ್ಯಾಟಗಳು ಪ್ರೀಮಿಯರ್ ಲೀಗ್ ನಲ್ಲಿ ಜರುಗ್ತಾ ಇದೆ. ಸೀಸನ್ 1 ನ ಪಂದ್ಯಾಟಗಳು ಹೊಳಪನ್ನ ಮೂಡಿಸ್ತಾ ಇದೆ. ಒಂದೆಡೆಯಲ್ಲಿ ಕ್ರಿಕೆಟ್ ಹಬ್ಬದ ವಾತಾವರಣಗಳು ಕಾಣ್ತಾ ಇದೆ. ಗಮನಿಸಿಕೊಳ್ಳಿ, ಒಂದು ಇನ್ನಿಂಗ್ಸ್ಗಳು 30 ನಿಮಿಷದ ಕಾಲಾವಕಾಶದಲ್ಲಿ ಪಂದ್ಯಾಟವನ್ನು ಮುಗಿಸಬೇಕಾಗ್ತದೆ. ನಿಯಮಕ್ಕೆ ತಕ್ಕಂತೆ ಪಂದ್ಯಾಟಗಳು ಜರುಗಬೇಕಾಗ್ತದೆ.
ಎರಡನೇ ಓವರ್ನ ಚಾಲ್ತಿಯೂ ಕೂಡ. ಎರಡನೇ ಚೆಂಡು ತನ್ಮುಖಾಂತರವಾಗಿ ಬಿರಸಿನ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸುವಂತ ಹೊಡೆತವನ್ನು ದಾಖಲಿಸಿಕೊಂಡ್ರು. ಸಂದೀಪ್ ಆರಂಭಿಕ ಸಿಕ್ಸರ್ ದಾಖಲಿಸಿಕೊಂಡ್ರು. ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ ನ ಆರಂಭಿಕ ಷಟ್ಕವನ್ನು ದಾಖಲಿಸಿದ ಆಟಗಾರ ಸಂದೀಪ್. ಕವರ್ಸ್ ಲಾಂಗ್ ಆನ್ ಪಾಯಿಂಟ್ ಅಲ್ಲಿ ಆರೋಟದ ಸೇರ್ಪಡೆಯಾಗ್ತಾ ಇದೆ ವಾಟರ್ ವಾರಿಯರ್ಸ್ಗೆ. 12ಕ್ಕೆ ತಲುಪ್ತು. ಎರಡನೇ ಓವರ್ನ ಎರಡನೇ ಚೆಂಡಿನಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಆರಂಭಿಕ ಆಟಗಾರ ಕೂಡ. ಪಂದ್ಯಾಟಗಳು ಶೀಘ್ರಗತಿಯಲ್ಲಿ ಸಾಗಬೇಕಾಗ್ತದೆ. ಮೂರನೇ ಚೆಂಡು ಎಕ್ಸ್ಟ್ರಾ ಸೋಟಗಳು ವೈಡ್ ಬಾಲ್ ಎಂಬ ಸೂಚನೆಗಳ ರವಾನೆಯನ್ನು ಕಂಡುಕೊಳ್ತು. ಇತರೆ ಓಟಗಳ ಪೂರೈಕೆಯನ್ನು ಕೂಡ ನೀಡಿಕೊಳ್ತಾ ಇದೆ ವೈಡ್ ಬಾಲ್ ಎಂಬುವ ಸೂಚನೆಗಳು. ಎಕ್ಸ್ಟ್ರಾ ಓಟದ ಮುಖಾಂತರವಾಗಿ ಒಟ್ಟುಗಳಿಗೆ 13ಕ್ಕೆ ತಲುಪ್ತಾ ಇದೆ. ಆರಂಭಿಕ ಓವರ್ನಲ್ಲಿ ಮುರಳಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತುಗಾರಿಕೆಯನ್ನು ಮಾಡಿಕೊಂಡ್ರು. ಮುಖ್ಯವಾಗಿ ಎರಡನೇ ಓವರ್ನಲ್ಲಿ ರಾಕಿ ಅಲ್ಪ ಮಟ್ಟಿಗೆ ಎಸ್ತುಗಾರಿಕೆಯಲ್ಲಿ ನಿಬಂಧನೆಯನ್ನು ಕಾಣ್ತಾ ಇಲ್ಲ. ರಾಕಿ ಎಸೆದಂತ ಮೂರನೇ ಚೆಂಡು ಸ್ಕ್ವೇರ್ ಲೆಗ್ ನಲ್ಲಿ ಬೇಯಿಸುವ ಪ್ರಯತ್ನವನ್ನು ಮಾಡಿಕೊಂಡ್ರು ಸಂದೀಪ್. ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. ಕ್ಷೇತ್ರಕ್ಷಣೆ ಕಾಣ್ತಾ ಇದೆ. ಒಂದೋಟಗಳ ಪೂರೈಕೆಗಳು ಮಾತ್ರ ಜರುಗ್ತಾ ಇದೆ. ಈ ಒಂದರ ಮುಖಾಂತರವಾಗಿ ಒಟ್ಟುಗಳಿಗೆ 14ಕ್ಕೆ ಜಿಗಿತವನ್ನ ಕಾಣ್ತಾ ಇದೆ. ಸ್ಕ್ವೇರ್ ಲೆಗ್ ಪಾಯಿಂಟ್ ಅಲ್ಲಿ ಕೆಕೆ ಕ್ಷೇತ್ರಕ್ಷಣೆ ಮಾಡಿದ್ರು. ಸ್ಲೋವರ್ ಚೆಂಡು ಮುಖೇನವಾಗಿಯೂ ಕೂಡ ಮಿಡ್ ವಿಕೆಟ್ ನಲ್ಲಿ ಸುಲಭ ಸಾಧ್ಯ ಕ್ಯಾಚ್ ಅನ್ನ ಕೆಕೆ ಪಡ್ಕೊಂಡ್ರು. ಎರಡನೇ ಬ್ರೇಕ್ ಥ್ರೂ ಕಾಣ್ತಾ ಇದೆ. ಎರಡನೇ ವಿಕೆಟ್ ಪತನವನ್ನ ಕಂಡುಕೊಳ್ತಾ ಇದೆ. 14ಕ್ಕೆ 2 ರವಿ ಪಂದ್ಯದ ವೀಕ್ಷಣೆಗೆ ಮಾಡುವಂತ ಎಸ್ತುಗಾರಿಕೆಯನ್ನು ರಾಕಿ ದಾಖಲಿಸಿಕೊಂಡ್ರು. ಮುಖ್ಯವಾಗಿಯೂ ಕೂಡ ವಿಕೆಟ್ಸ್ ನ 4ನೇ ಚೆಂಡಿನಲ್ಲಿ ಯಶಸ್ವಿ ಒಂದು ಹುದ್ದರಿಯನ್ನ ಪಡ್ಕೊಳ್ತಾ ಇದ್ದಾರೆ. ನಾಲ್ಕನೇ ಅಗ್ರಕಮಾಂತಲ್ಲಿ ಆಡ್ತಿರ್ತಕ್ಕಂಥ ನವೀನ್ ಸ್ಟ್ರೈಕ್ ಅನ್ನ ಬಳಸಬೇಕಾಗ್ತದೆ. ರಾಕಿ ಎಸೆಯುವಂತ 5ನೇ ಚೆಂಡನ್ನು ಎದುರಿಸಿ ಆಡುವಂತ ಅನಿವಾರ್ಯತೆಯಲ್ಲಿ ಸ್ಟ್ರೈಕ್ ಅನ್ನು ಬಳಸಿಕೊಳ್ತಾ ಇದ್ದಾರೆ ಹೊಸ ಆಟಗಾರ ನವೀನ್. 14ಕ್ಕೆ ಪ್ರಮುಖ 2 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ವಾಟರ್ ವಾರಿಯರ್ಸ್. 5ನೇ ಚೆಂಡು ತನ್ಮುಖೇನವಾಗಿ ಅಲ್ಪ ಮಟ್ಟಿಗೆ ಕ್ಯಾಚ್ ಪಡೆಯುವ ಅವಕಾಶಗಳು ಕೈ ಚೆಲ್ತಾ ಇದೆ. ಕವರ್ಸ್ ನಲ್ಲಿ ಬಹಳ ಶೋತಮ ರೀತಿಯ ಒಂದು ಬೌಂಡ್ರಿ 4 ಓಟವನ್ನ ಎದುರಿಸಿದ ಆರಂಭಿಕ ಚೆಂಡಿನಲ್ಲಿ ನವೀನ್ ಬೌಂಡ್ರಿಯನ್ನು ದಾಖಲಿಸಿದ್ರು ವಾಟರ್ ವಾರಿಯರ್ಸ್ ನ ಪರವಾಗಿ. ಈ 4ರ ಮುಖಾಂತರವಾಗಿ ಹೆಚ್ಚುವರಿಗಳು ಕಾಣ್ತಾ ಇದೆ. 18ಕ್ಕೆ ತಲುಪ್ತು. 18 ಲಾಸ್ ಆಫ್ 2 ವಿಕೆಟ್ಸ್. ಎರಡನೇ ಓವರ್ನ ಅಂತಿಮ ಚೆಂಡು ಬಾಕಿ. ಪವರ್ ಪ್ಲೇನ ಅಂತಿಮ ಚೆಂಡು ಸ್ಟಾರ್ಟಿಂಗ್ ಮಾಡುವ ಪ್ರಯತ್ನಗಳು ತಾಳ್ಮೆಯ ಅಂಚಿನಲ್ಲಿ ಚೆಂಡಿನ ಚಲಾವಣೆಗಳು ಕಂಡುಕೊಳ್ತು. 1 ಓಟಗಳು ಕ್ಷೇತ್ರಕ್ಷಣೆಯು ಕಾಣ್ತಾ ಇದೆ. 1 ಓಟದ ಮುಖಾಂತರವಾಗಿ ಓವರ್ಸ್ ನ ಮುಕ್ತಾಯವು ಕೂಡ ಕಾಣ್ತಾ ಇದೆ. ಮುಕ್ತಾಯವನ್ನು ಕಂಡಿರ್ತಕ್ಕಂಥ 12 ಚೆಂಡು ಒಟ್ಟಾರೆ ಗಳಿಕೆ 19. 2 ಪ್ರಮುಖ ಹುದ್ದರಿಯನ್ನು ಕಳ್ಕೊಂಡಾಡ್ತಾ ಇದೆ ವಾಟರ್ ವಾರಿಯರ್ಸ್. ಇನ್ನು ಕೂಡ ಇನ್ನಿಂಗ್ಸ್ ನಲ್ಲಿ 24 ಚೆಂಡಿನ ಆಟ ಮುಂದೂಡಿಕೆಯನ್ನು ಕಾಣಬೇಕಾಗ್ತದೆ.
ಗಮನಿಸಿಕೊಳ್ಳಿ ಆಟಗಾರರು ಹಾಗೂ ಪ್ರೇಕ್ಷಕರು, ಊಟದ ವ್ಯವಸ್ಥೆಯು ಕೂಡ ಈ ಪಂದ್ಯಾಟದಲ್ಲಿರ್ತದೆ. ವೇದಿಕೆಯ ಹಿಂಬದಿಯಲ್ಲಿ ತಮಗೆ ಶುಚಿರುಚಿಯಾದ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ನಲ್ಲಿಯೂ ತಾವೆಲ್ಲರೂ ಧಾವಿಸಿ ಶುಚಿರುಚಿಯಾದ ಊಟವನ್ನು ಸ್ವೀಕರಿಸಿ. ಬಹಳಷ್ಟು ಅದ್ದೂರಿಯಿಂದ ಚಾಲನೆ ದೊರಕಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ ಹೊಲಪನ ಮೂಡಿಸ್ತಾ ಇದೆ. ಕ್ರಿಕೆಟ್ ಹಬ್ಬಗಳ ಆಚರಣೆಯು ಆರಂಭಿಕ ಪಂದ್ಯದಲ್ಲಿ ಕಾಣ್ತಾ ಇದೆ. ಬಹುತೇಕವಾಗಿಯೂ ಬಹಳಷ್ಟು ಪ್ರೇಕ್ಷಕರು ಕೂಡ ಗ್ಯಾಲರಿಯಲ್ಲಿ ಪಂದ್ಯಾಟವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ತಮಗೂ ಕೂಡ ಆದರದ ಆಮಂತ್ರಣದ ಸ್ವಾಗತವನ್ನು ಬಯಸ್ತಾ ಇದೆ ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ ಸೀಸನ್ 1. ಮೂರನೇ ಓವರ್ನ ಎಸ್ತುಗಾರಿಕೆ ನಿಬಂಧನೆ ಪಡ್ಕೊಳ್ತಾ ಇದ್ದಾರೆ. ಎಸ್ತುಗಾರಿಕೆಯಲ್ಲಿ ಪರಿಚಯವನ್ನು ಕಾಣ್ತಾ ಇದ್ದಾರೆ ರಘು. ಗಮನಿಸಿಕೊಳ್ಳಿ, 30 ನಿಮಿಷಗಳ ಕಾಲಾವಕಾಶದಲ್ಲಿ ಪ್ರಥಮ ಇನ್ನಿಂಗ್ಸ್ ಅನ್ನ ಮುಕ್ತಾಯವನ್ನು ಕಾಣಬೇಕಾಗ್ತದೆ. ಆ ರೀತಿಯ ನಿಯಮದಲ್ಲಿ ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ ಜರುಗ್ತಾ ಇದೆ. ನವೀನ್ ಮತ್ತೆ ಕೂಡ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. ಮೂರನೇ ಓವರ್ನ ಆರಂಭಿಕ ಚೆಂಡು. ನೆಟ್ಟನೆ ರಬೇಸುವ ಪ್ರಯತ್ನಗಳು ಅಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ನಿಬಂಧನೆಯನ್ನು ತೋರ್ಪಡಿಸಿಕೊಳ್ತು. ಕೆ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಲಾಂಗ್ ಆನ್ ನಲ್ಲಿ ಚೆಂಡಿನ ತಡೆತೆಯನ್ನು ಕಂಡುಕೊಂಡ್ರು. ಓಟಗಳು ಒಂದು ಮಾತ್ರ ವಾಟರ್ ವಾರಿಯರ್ಸ್ಗೆ ದೊರಕ್ತಾ ಇದೆ. ಈ ಒಂದರ ಮುಖಾಂತರವಾಗಿ ಒಟ್ಟುಗಳಿಕೆ 20ಕ್ಕೆ ತಲುಪ್ತು. 2ರ ದಶಕವನ್ನು ಕಾಣ್ತಾ ಇದೆ. ಬೇರೋಸಿನ ಹೊಡೆತಕ್ಕೆ ಯತ್ನವನ್ನು ಮಾಡಿಕೊಂಡ್ರು. ಮೂರನೇ ಓವರ್ನ 2ನೇ ಚೆಂಡು ಬಹಳ ಶೋತಮ ರೀತಿ ಒಂದು ಎಸೆತಗಾರಿಕೆ ನಿಬಂಧನೆಯನ್ನು ತೋರ್ಪಡಿಸಿಕೊಂಡ್ರು. ಹಾಗೂ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ನೇರವಾಗಿ ವಿಕೆಟ್ ಕೀಪರ್ನ ಕೈ ಸೇರ್ತಾ ಇದೆ ಚೆಂಡು. ಗೋಟ ರಕ್ಷಕ ಕಾಯಕವನ್ನು ಮಾಡಿಕೊಳ್ತಾ ಇದ್ದಾರೆ ನವೀನ್ ಎಚ್. ಮೂರನೇ ಚೆಂಡು ಅಲ್ಪ ಮಟ್ಟಿಗೆ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ನೆಟ್ಟನೆ ರಬೇಸುವ ಪ್ರಯತ್ನಗಳು ನಡೆಯಲಿ. ಕ್ಷೇತ್ರ ರಕ್ಷಣೆ ಬಹಳ ಶೋತಮ ರೀತಿಯಾಗಿ ಚೆಂಡಿನ ತಡೆತವನ್ನು ಮಾಡಿಕೊಂಡ್ರು. ಸುಲಭದ ಒಂದು ಓಟಗಳು ಸೇರ್ಪಡೆ. ಸ್ಟ್ರೈಕ್ ರೋಟೇಟ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಈ ಒಂದರ ಮುಖಾಂತರವಾಗಿ ಒಟ್ಟುಗಳಿಕೆ 21ರ ಪೂರೈಕೆಯನ್ನು ಕಾಣ್ತಾ ಇದೆ. 21 ಲಾಸ್ ಆಫ್ 2 ವಿಕೆಟ್ಸ್. ಮೂರನೇ ಓವರ್ನ ಪ್ರಗತಿಯಲ್ಲಿ ಇನ್ನೂ ಕೂಡ 3 ಚೆಂಡುಗಳು ಬಾಕಿ ಉಳಿತಾ ಇದೆ. 4ನೇ ಚೆಂಡು ಬಹಳ ಶೋತಮ ರೀತಿಯ ತಟ್ಟುವಂತ ಪ್ರಯತ್ನವನ್ನು ಮಾಡಿಕೊಂಡ್ರು. ಕವರ್ಸ್ ಲಾಂಗ್ ನಲ್ಲಿ ಸುಲಭದ ಒಂದು ಓಟಗಳು ಮತ್ತೆ ಪೂರೈಕೆಯನ್ನು ಕಾಣ್ತಾ ಇದೆ. ಒಂದರ ಮುಖಾಂತರವಾಗಿಯೂ 22ಕ್ಕೆ ತಲುಪ್ತು. 2-2. ಸುಚೇಟ್ ರಿವರ್ಸ್ ಶಾಟ್ ನ ಹೊಡೆತ ತನ್ನ ಮುಖಾಂತರವಾಗಿ ಅಲ್ಪ ಮಟ್ಟಿಗೆ ಗಾಳಿಯಲ್ಲಿ ತೇಲ್ದಂತ ಚೆಂಡು ಕ್ಷೇತ್ರ ರಕ್ಷಕರು ಮಾಡಿದ್ರು ಎಡವಟ್ಟು. ಅಲ್ಪ ಮಟ್ಟಿಗೆ ಸುಲಭದ ಕ್ಯಾಚ್ ಅನ್ನ ಪಡೆಯುವಂತ ಹೊಸ್ತಿಲಿನಲ್ಲಿ 2 ಕ್ಷೇತ್ರ ರಕ್ಷಕರ ಮಧ್ಯದಲ್ಲಿ ಎಡವಿಕೆಯನ್ನು ಮಾಡಿಕೊಂಡ್ರು. ಚೆಂಡು ನೆಲಕ್ಕುಳ್ಳುತ್ತಾ ಇದೆ. ಜೀವದಾನವು ಕೂಡ ಪಡ್ಕೊಳ್ತಾ ಇದ್ದಾರೆ. ಸಂದೀಪ್ಗೆ ಒಂದು ಜೀವದಾನ ಸಿಗ್ತಾ ಇದೆ. ಒಂದರ ಮುಖಾಂತರವಾಗಿ ಒಟ್ಟುಗಳಿಕೆ 23. ನೇರ ಬೇಯಿಸುವ ಪ್ರಯತ್ನಗಳು. ಲಾಂಗ್ ಆನ್ ನಲ್ಲಿ ಚೆಂಡು ಈ ಬಾರಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಪಂದ್ಯಾಟ ಮತ್ತೆ ಕೂಡ ಸಂದೀಪ್ನ ನವೀನ್ ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರು.
ಬಹಳ ಉತ್ತಮ ರೀತಿಯಾದ ಜೊತೆಯಾಟವನ್ನು ಆಡ್ತಾ ಇದ್ದಾರೆ. ಒಂದೊಡಲೆ ಸಂದೀಪ್ ಹಾಗೂ ನವೀನ್. ವಾಟರ್ ವಾರಿಯರ್ಸ್ ನ ಪರವಾಗಿ ಆರಂಭಿಕ ಹಂತದಲ್ಲಿ ವಿಕೆಟ್ಸ್ 2 ಕಳೆದುಕೊಂಡರು ಕೂಡ ತದನಂತರವಾಗಿಯೂ ಸಂದೀಪ್ ಹಾಗೂ ನವೀನ್ ಪಂದ್ಯಾಟವನ್ನ ಜೊತೆಯಾಟದ ಮುಖಾಂತರವಾಗಿ ರಂದಾಣೆಯನ್ನು ಹೆಚ್ಚಿಸುವ ಮುಖಾಂತರವನ್ನ ಕಾಣ್ತಾ ಇದೆ. ಒಟ್ಟುಗಳಿಕೆ ಸಿಕ್ಸರ್ ನ ಮುಖಾಂತರವಾಗಿ 3ನೇ ಓವರ್ ಅಂತಿಮ ಚೆಂಡಿನಲ್ಲಿ ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ ಒಟ್ಟುಗಳಿಕೆ 29ಕ್ಕೆ ತಲುಪಿತು. ಇನ್ನಿಂಗ್ಸ್ ನಲ್ಲಿ ಇನ್ನೂ ಕೂಡ 18 ಚೆಂಡುಗಳ ಆಟ ಬಾಕಿ. ಎಸ್ತುಗಾರಿಕೆಯಲ್ಲಿ ಆರಂಭಿಕ ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತುಗಾರಿಕೆಯನ್ನು ಮಾಡಿರ್ತಕ್ಕಂಥ ಮುರುಳಿ ಮತ್ತೆ ಕೂಡ 4ನೇ ಓವರ್ನ ಎಸ್ತುಗಾರಿಕೆಯಲ್ಲಿ ಪರಿಚಯವನ್ನು ಮತ್ತೆ ಕಾಣ್ತಾ ಇದ್ದಾರೆ. ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ ಸಂದೀಪ್. ಆರಂಭಿಕ ಆಟಗಾರ ಏನೋ ಕೂಡ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಂತಿಮ 18 ಚೆಂಡುಗಳು ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಕ್ಷೇತ್ರ ಅಲ್ಪ ಮಟ್ಟಿಗೆ ಬದಲಾವಣೆಯನ್ನು ತೋರ್ಪಡಿಸಿಕೊಳ್ಳುವ ಮುಖಾಂತರವಾಗಿ 3ನೇ ಓವರ್ನ 4ನೇ ಓವರ್ನ ಆರಂಭಿಕ ಚೆಂಡು ಬೇರೋಸೇನ ಹೊಡೆತ ತನ್ಮುಖೇನವಾಗಿ ಲಾಂಗ್ ಆನ್ ನಲ್ಲಿ ಸೀಮಾರೆಗೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಪಂದ್ಯಾಟ ಮತ್ತೆ ಸಂದೀಪ್ನ ಕೈ ಹಿಡಿತಾ ಇದೆ. ಪುಣಾತರವಾಗಿ ಚೆಂಡು ತನ್ಮುಖೇನವಾಗಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಬಹಳ ಶ್ವೇತಮ ರೀತಿಯ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಸಂದೀಪ್. ಸತತವಾಗಿಯೂ ಕೂಡ 2 ಷಟ್ಕವನ್ನು ಬ್ಯಾಕ್ ಟು ಬ್ಯಾಕ್ ಆಗಿ ದಾಖಲಿಸಿಕೊಂಡ್ರು. ಒಟ್ಟುಗಳಿಕೆ ಮತ್ತೆ ಕೂಡ ಜಿಗಿತವನ್ನ ಕಂಡುಕೊಳ್ತಾ ಇದ್ರೆ 41ಕ್ಕೆ ತಲುಪ್ತಾ ಇದೆ. 41. 4ನೇ ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನ ವಾಟರ್ ವಾರಿಯರ್ಸ್ ನ ಪರವಾಗಿ ಆಡಿಕೊಳ್ತಾ ಇದ್ದಾರೆ ಸಂದೀಪ್. ಎದುರಿಸಿದ 9 ಚೆಂಡಿನಲ್ಲಿ 22 ಓಟವನ್ನು ದಾಖಲಿಸಿ ಆಡ್ತಾ ಇದ್ದಾರೆ. 3 ಸಿಕ್ಸರ್ ಅನ್ನು ದಾಖಲಿಸಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಒಟ್ಟುಗಳಿಕೆ 41. ಆರಂಭಿಕ ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತುಗಾರಿಕೆ ನಿಬಂಧನೆಯನ್ನು ತೋರ್ಪಡಿಸಿದ್ರು ಮುರುಳಿ. ತದನಂತರವಾಗಿ ವೈಯಕ್ತಿಕ 2ನೇ ಓವರ್ನ ಹಂತದಲ್ಲಿ 4ನೇ ಓವರ್ನಲ್ಲಿ 2 ಚೆಂಡಿನಲ್ಲಿ ಕೂಡ ಸಿಕ್ಸರ್ ಅನ್ನ ಬಿಟ್ಕೊಟ್ರು. 4ನೇ ಓವರ್ ಅಂತಿಮವಾಗಿ ಇನ್ನೂ ಕೂಡ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಎಸೆತಗಳು ಬಾಕಿ ಉಳಿತಾ ಇದೆ. ಗಮನಿಸಿಕೊಳ್ಳಿ ಪ್ರೇಕ್ಷಕರು, ಆಟಗಾರರು. ಊಟದ ವ್ಯವಸ್ಥೆ ನಡೀತಾ ಇದೆ ವೇದಿಕೆಯ ಹಿಂಬದಿಯಲ್ಲಿ. ಭೋಜನವನ್ನು ಸ್ವೀಕರಿಸಲು ವೇದಿಕೆಯ ಹಿಂಬದಿಯಲ್ಲಿ ಸಾಗಿ ಭೋಜನ ಕೂಟವನ್ನು ಸ್ವೀಕರಿಸಬೇಕು. ಶುಚಿ ರುಚಿಯಾದ ಭೋಜನದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಸಂಘಟಕರು. ಭೋಜನವನ್ನು ಆದಷ್ಟು ಬೇಗ ಚಲಿಸಿ ಸ್ವೀಕರಿಸಿ. 4ನೇ ಓವರ್ 3ನೇ ಚೆಂಡು ಸಂದೀಪ್ ಮದ ಸ್ಟ್ರೈಕನ ಬಳಸುವಂತ ಪ್ರಯತ್ನ. 2 ಸಿಕ್ಸರ್ ಅನ್ನು ದಾಖಲಿಸಿ ಮತ್ತೆ ಕೂಡ 3ನೇ ಚೆಂಡನ್ನು ಎದುರಿಸುವಂತ ಅನಿವಾರ್ಯತೆಯೂ ಕೂಡ. ತನ್ಮುಖೇನವಾಗಿ ಹ್ಯಾರ್ಕರ್ ಚೆಂಡು ಕ್ಲೀನ್ ಬೌಲ್ಡ್. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆನ ಮುರುಳಿ ದಾಖಲಿಸಿದ್ರು. ಆರಂಭಿಕ ಚೆಂಡು ಸಿಕ್ಸರ್, ತದನಂತರದ 2ನೇ ಚೆಂಡು ಸಿಕ್ಸರ್, 3ನೇ ಚೆಂಡಿನಲ್ಲಿ ಹ್ಯಾರ್ಕರ್ ಮುಖಾಂತರವಾಗಿ ಎಸೆತವನ್ನು ದಾಖಲಿಸಿದ್ರು. ಸಂದೀಪ್ನ ಇನ್ನಿಂಗ್ಸ್ ಅನ್ನ ಮುಕ್ತಾಯವನ್ನು ತೋರ್ಪಡಿಸಿಕೊಂಡ್ರು ಕೂಡ. ಬೌಲ್ಡ್ ಔಟ್ ನ ಮುಖಾಂತರವಾಗಿ SSCಯ ಆರಂಭಿಕ ಆಟಗಾರನ ಹುದ್ದರಿಯನ್ನ ಪಡ್ಕೊಳ್ತಾ ಇದ್ದಾರೆ. ರಂಗ ಪ್ರವೇಶವನ್ನ ಮಾಡಿದ್ರು. ಮುಖ್ಯವಾಗಿ ಸ್ಟ್ರೈಕ್ ಅನ್ನ ಬಳಸ್ತಾ ಇದ್ದಾರೆ. ಸ್ಟ್ರೈಕ್ ನಲ್ಲಿ ಪರಿಚಯವನ್ನ ಕಂಡುಕೊಂಡ್ರು ಅರವಿಂದ. 4ನೇ ಓವರ್ನ 4ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. 4ನೇ ಚೆಂಡು ತನ್ಮುಖೇನವಾಗಿ ತಾಳ್ಮೆ ಅಂಚಿನಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆರಂಭಿಕ ಹಂತದಲ್ಲಿ ಸಿಕ್ಸರ್ ನೀಡಿದ್ರು ಕೂಡ ತದನಂತರದ ಎಸೆತಗಳಲ್ಲಿ ಪಂದ್ಯಾಟವನ್ನ ಉಳಿಸುವಂತ ಎಸ್ತುಗಾರಿಕೆಯನ್ನು ಮುರುಳಿ ಮತ್ತೆ ದಾಖಲಿಸಿಕೊಳ್ತಾ ಇದ್ದಾರೆ.
4ನೇ ಓವರ್ನ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಐದನೇ ಚೆಂಡು ಲೋವರ್ ಫುಲ್ ಟಾಸ್ ಸನ್ಮುಖವಾಗಿ 1 ಬೌನ್ಸ್ ಬೌಂಡ್ರಿ. ಹುಟ್ಟುಗಳಿಕೆಯು ಕೂಡ 45ಕ್ಕೆ ಜಿಗಿತವನ್ನು ಕಂಡುಕೊಳ್ತಾ ಇದೆ. 45 ಲಾಸ್ ಆಫ್ 3 ವಿಕೆಟ್ಸ್. 4ನೇ ಓವರ್ನ ಅಂತಿಮ ಎಸೆತವು ಬಾಕಿ ಉಳಿತಾ ಇದೆ. ಅರವಿಂದ ಬೀಸುವ ಪ್ರಯತ್ನಗಳು ಅಲ್ಪ ಮಟ್ಟಿಗೆ ಗಾಳಿಯಲ್ಲಿ ತೇಲಿದ ಚೆಂಡು ಮುಖೇನವಾಗಿಯೂ ಕೂಡ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸುವಂತ ಹೊಡೆತವನ್ನು ದಾಖಲಿಸಿದರು. ಚೆಂಡು ಗಾಳಿಯ ಲಾಭವನ್ನ ಪಡ್ಕೊಳ್ತು. ಕೋಟುಗಳಿಗೆ 51 ಅರ್ಧ ಶತಕವನ್ನು ಪೂರೈಸಿಕೊಂಡಾಡ್ತಾ ಇದೆ ವಾಟರ್ ವಾರಿಯರ್ಸ್. ಅಂತಿಮ 12 ಚೆಂಡುಗಳು ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಬಹುತೇಕವಾಗಿ ಬಹಳಷ್ಟು ಉತ್ತಮ ರೀತಿಯ ರಂದಾಣೆಯನ್ನು ಮಾಡ್ತಾ ಇದೆ ವಾಟರ್ ವಾರಿಯರ್ಸ್. ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ ಅದ್ದೂರಿಯ ಒಂದು ಉದ್ಘಾಟನೆ ಮುಖಾಂತರವಾಗಿ ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯಾಟ ಆರಂಭಿಕ ಪಂದ್ಯಾಟವನ್ನು ಆಡ್ತಾ ಇದೆ. ಒಂದು ವಾಟರ್ ವಾರಿಯರ್ಸ್ ವಿರುದ್ಧವಾಗಿ ಸ್ಪಾಟನ್ ವಾರಿಯರ್ಸ್. 2 ತಂಡಗಳು ಜಯಕ್ಕಾಗಿ ಅಂಕಣದಲ್ಲಿ ಹೋರಾಟವನ್ನು ನಡೆಸ್ತಾ ಇದೆ. ಮುಖ್ಯವಾಗಿ ಕೂಡ ನೇರ ಪ್ರಸಾರಗಳು ಜರುಗ್ತಾ ಇದೆ. ಯೂಟ್ಯೂಬ್ ನಲ್ಲಿ ದೇಶ ವಿದೇಶ ರಾಜ್ಯಗಳಲ್ಲಿ ಕುಳಿತು ತಮ್ಮ ಮೊಬೈಲ್ ನಲ್ಲೇ ವೀಕ್ಷಿಸುವಂತಹ ವ್ಯವಸ್ಥೆಯನ್ನು ಸಂಘಟಕರು ಮಾಡಿಕೊಡ್ತಾ ಇದ್ದಾರೆ. M9 ಸ್ಪೋರ್ಟ್ಸ್ ಎಂಬ ಸಂಸ್ಥೆಯು ಈ ಮುಖ್ಯ ಲೈವ್ ಟೆಲಿಕಾಸ್ಟ್ ಅನ್ನು ಬಿತ್ತನೆಯನ್ನು ಮಾಡ್ತಾ ಇದೆ. 5ನೇ ಓವರ್ನ ಎಸೆಗಾರಿಕೆಯಲ್ಲಿ ಕಿರಣ್ ಅನ್ನು ಬಳಸುವಂತ ಪ್ರಯತ್ನವು ಕೂಡ ಕಿರಣ್ ಕೆಕೆ. 5ನೇ ಓವರ್ ಆರಂಭಿಕ ಚೆಂಡು ನೇರ ಬೇಸುವ ಪ್ರಯತ್ನವನ್ನು ಮಾಡಿದ್ರು. ಕ್ಷೇತ್ರ ರಕ್ಷಣೆ ಒಂದರಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ನಿಬಂಧನೆಯನ್ನ ತೋರ್ಪಡಿಸ್ತಾ ಇದೆ ಸ್ಪಾಟನ್ ವಾರಿಯರ್ಸ್ ನ ಕ್ಷೇತ್ರ ರಕ್ಷಕರು. ಬಹಳಷ್ಟು ಉತ್ತಮ ರೀತಿಯಾಗಿ ಕಾಯಕವನ್ನು ಮಾಡ್ತಾ ಇದ್ದಾರೆ. ಒಂದು ಓಟದ ಪೂರೈಕೆ 52ರ ಘಟ್ಟವನ್ನು ತಲುಪ್ತಾ ಇದೆ. ಅರವಿಂದ ಮತ್ತೆ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. ವೈಡ್ ಬಾಲ್ ಎಂಬ ಸೂಚನೆಗಳು ರವಾನೆಯನ್ನು ಕಂಡುಕೊಳ್ತಾ ಇದೆ. ಎಕ್ಸ್ಟ್ರಾ ಸೋಟಗಳು ಕೂಡ 53ಕ್ಕೆ ತಲುಪ್ತು. ರಿವರ್ಸ್ ಶಾಟ್ ಮುಖೇನವಾಗಿ ಸೀಮಾರೇಖೆ ಹೊರಭಾಗವನ್ನು ಮತ್ತೆ ಕ್ರಮಿಸುವಂತಹ ಹೊಡೆತ ಅರವಿಂದ ದಾಖಲಿಸಿದ್ರು. 6 ಸೂಚಿಟ್ ದಾಖಲಿಸುವಂತಹ ಹಂತ. ಅರವಿಂದನ ದಾಂಡು ತಮ್ಮ ಮುಖಾಂತರವಾಗಿ 6 ಮತ್ತೆ ದಾಖಲಿಸಿಕೊಳ್ತಾ ಇದೆ. 5ನೇ ಓವರ್ನ 2ನೇ ಚೆಂಡಿನಲ್ಲಿ 6 ಓಟದ ಪೂರೈಕೆಯೂ ಕೂಡ. ಯಾರ ಮುಖಾಂತರವಾಗಿ ಒಟ್ಟುಗಳಿಕೆ 59 ಮತ್ತೆ ಬೆರಸಿರ ಹೊಡೆತಕ್ಕೆ ಎತ್ತವನ್ನು ಮಾಡಿದ್ರು. ಸುಚೇಟ್ ದಾಖಲಿಸುವಂತ ಕೆ ಈ ಬಾರಿ ತಪ್ಪನ್ನ ಮಾಡ್ತಾ ಇಲ್ಲ. ಲೆಗ್ ಬಿಹೈಂಡ್ ಎಂಬ ಸೂಚನೆಗಳು ಕೂಡ ಓಟಗಳಿಗೆ ಅವಕಾಶವನ್ನು ಮಾಡದಂತೆ ಎಸೆತ. 3ನೇ ಓವರ್ನಲ್ಲಿ ಡಾಟ್ ಬಾಲ್ ಎಂಬ ಸೂಚನೆಗಳು ಕಂಡುಕೊಳ್ತಾ ಇದೆ. 5ನೇ ಓವರ್ನ ಅಂತಿಮ 3 ಚೆಂಡು ಬಾಕಿ. ಬೇರೋಸಿನ ಹೊಡೆತ ಗೆತ್ತವನ್ನು ಮಾಡಿಕೊಂಡು ಲೋವರ್ ಫುಲ್ ಟಾಸ್ ಚೆಂಡು ತಾಳ್ಮೆ ಲಂಚದಲ್ಲಿ ಅಲ್ಪ ಮಟ್ಟಿಗೆ ನೇರ ಗುರಿಗಳು ರನ್ಔಟ್ ಮುಖಾಂತರವಾಗಿಯೂ
ಬಿರುಸಿನ ಆಟಗಾರನ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ರಿಸ್ಕಿಯ ಪೂರೈಕೆ ಹಂತದಲ್ಲಿ ಅರವಿಂದ ಪಂದ್ಯದ ವೀಕ್ಷಣೆಗೆ ಮಾಡಬೇಕಾಗ್ತದೆ. ಬ್ಯಾಕ್ ಟು ಪವಿಲಿಯನ್. ಥರ್ಡ್ ಮ್ಯಾಚ್ ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು ನವೀನ್. ನೇರ ಗುರಿಗರ ಮುಖಾಂತರವಾಗಿ ರನ್ಔಟ್ಸ್ ಮುಖಾಂತರವಾಗಿ ವಿಕೆಟ್ಸ್ ಅನ್ನ ಪಡ್ಕೊಂಡ್ರು. 59ಕ್ಕೆ 4ನೇ ವಿಕೆಟ್ಸ್ ಪತನವನ್ನ ಕಾಣ್ತಾ ಇದೆ ವಾಟರ್ ವಾರಿಯರ್ಸ್. 5ನೇ ಓವರ್ 5ನೇ ಎಸೆತ ಮಹೇಂದ್ರ ಹೊಸ ಆಟಗಾರ ಎದುರಿಸಿದ ಆರಂಭಿಕ ಚೆಂಡು ರಿವರ್ಸ್ ಶಾಟ್ ಅನ್ನು ದಾಖಲಿಸುವ ಪ್ರಯತ್ನವನ್ನ ಮಾಡಿದ್ರು. ಮುಖ್ಯವಾಗಿಯೂ ಕೂಡ ಕೆ ಓಟಗಳಿಗೆ ಅವಕಾಶವನ್ನು ನೀಡುತ್ತಾ ಇಲ್ಲ. ಡಾಟ್ ಬಾಲ್ಗಳ ಪರಿಣಾಮವೂ ಕೂಡ 5ನೇ ಚೆಂಡಿನಲ್ಲಿ ಕಾಣ್ತಾ ಇದೆ. 5ನೇ ಓವರ್ನ ಅಂತಿಮ ಎಸೆತ ಬಾಕಿ. ಸ್ಟೆಪ್ ಔಟ್ ಮಾಡಿ ಬೇಯಿಸುವ ಪ್ರಯತ್ನವನ್ನು ಮಾಡಿದ್ರು. ಮುಖ್ಯವಾಗಿ ವೈಡ್ ಬಾಲ್ ಎಂಬುವ ಸೂಚನೆಗಳು ಎಕ್ಸ್ಟ್ರಾ ಸೋಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. 60ಕ್ಕೆ ತಲುಪ್ತು. 60. 4 ವಿಕೆಟ್ಸ್ ಅನ್ನು ಕಳ್ಕೊಂಡು ಆಡ್ತಾ ಇದೆ ವಾಟರ್ ವಾರಿಯರ್ಸ್. ಇನ್ನಿಂಗ್ಸ್ ನಲ್ಲಿ ಇನ್ನೂ ಕೂಡ 7 ಎಸೆತಗಳ ಆಟ ಬಾಕಿ ಉಳಿತಾ ಇದೆ. ಸ್ಟೆಪ್ ಔಟ್ ಮಾಡಿ ನೇರ ಬೇಯಿಸುವ ಪ್ರಯತ್ನ. ಅಲ್ಪ ಬಡಿಗೆ ಗಾಳಿಯಲ್ಲಿ ತೇಲಿದ ಚೆಂಡು ಸುಲಭದ ಬುಕ್ಕಿ ಕೈ ಸೇರ್ತಾ ಇದೆ. ಮುರುಳಿ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ವಿಕೆಟ್ಸ್ ಆಘಾತವು ಕೂಡ ಮಹೇಂದ್ರ ಪಂದ್ಯದ ವೀಕ್ಷಣೆಗೆ ಮಾಡಿಕೊಂಡ್ರು. ಐದು ಓವರ್ಗಳ ಮುಕ್ತಾಯದ ಬಳಿಕ ಒಟ್ಟುಗಳಿಕೆ 60ರಲ್ಲಿ ಸಾಗ್ತಾ ಇದೆ. 5 ವಿಕೆಟ್ಸ್ ಅನ್ನು ಕಳ್ಕೊಂಡು ಆಡ್ತಾ ಇದೆ ವಾಟರ್ ವಾರಿಯರ್ಸ್. ಅಂತಿಮ 6 ಎಸೆತಗಳು ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಗಮನಿಸಿಕೊಳ್ಳಿ, ಪಂದ್ಯಾಟವನ್ನು ಆಡಬೇಕಾದ್ರೆ ಅತಿ ಹೆಚ್ಚಾಗಿ ಪಿಚ್ನ ಮೇಲೆ ಯಾರು ಓಡಾಡಬಾರ್ದು. ರಾಕೇಶ್ ಅಂತಿಮ ಓವರ್ನ ಆರಂಭಿಕ ಚೆಂಡು ಬೀಸುವ ಪ್ರಯತ್ನಗಳು. ನವೀನ್ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ ಓವರ್ನ ಆರಂಭಿಕ ಚೆಂಡಿನಲ್ಲಿ ಮತ್ತೆ ಕೂಡ ನವೀನ್ ಆಟ ಕೈ ಹಿಡಿತಾ ಇದೆ. 66 ಒಟ್ಟುಗಳಿಕೆ. ರಾಕೇಶ್ ಎಸೆದಂತಹ 2ನೇ ಚೆಂಡು ಕವರ್ಸ್ ನಲ್ಲಿ ಬೀಸುವ ಪ್ರಯತ್ನವನ್ನು ಮಾಡಿಕೊಂಡ್ರು. ಕ್ಷೇತ್ರ ರಕ್ಷಣೆ ನಿಬಂಧನೆಯನ್ನು ತೋರ್ಪಡಿಸ್ತಾ ಇದೆ. ಮುಖ್ಯವಾಗಿಯೂ ಕೂಡ ಅವಳಿ ಓಟವನ್ನ ನವೀನ್ ದಾಖಲಿಸಿಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಒಂದೆಡೆಯಲ್ಲಿ ಗಿರೀಶ್ ನಾನ್ ಸ್ಟ್ರೈಕ್ ನಲ್ಲಿ ಕಾಣ್ತಾ ಇದ್ದಾರೆ. ಚುರುಕಿನ ರನ್ನಿಂಗ್ ಬಿಟ್ವೀನ್ ಕೂಡ 2 ಆಟಗಾರರ ಮಧ್ಯೆಯಲ್ಲಿ ಸಾಗ್ತಾ ಇದೆ. 2ರ ಪೂರೈಕೆ ಮುಖಾಂತರವಾಗಿಯೂ ಓಟುಗಳಿಕೆ 68ರ ಘಟ್ಟವನ್ನು ತಲುಪ್ತಾ ಇದೆ. ಅಂತಿಮ 4 ಎಸೆತಗಳು ಬಾಕಿ. ಫುಲ್ ಟಾಸ್ ಚೆಂಡು ನೇರ ಬೀಸುವ ಪ್ರಯತ್ನ. ಈ ಬಾರಿಯೂ ಸಿಕ್ಸರ್ ದಾಖಲಾತಿಯನ್ನ ನವೀನ್ ದಾಖಲಿಸ್ತಾ ಇದ್ದಾರೆ. ಪಂದ್ಯವನ್ನ ಉಳಿಸುವಂತ ಪಂದ್ಯಾಟವನ್ನ ಆರಂಭಿಕ ಇನ್ನಿಂಗ್ಸ್ ನಲ್ಲಿ ನವೀನ್ ಪಂದ್ಯಾಟವನ್ನ ಆಡುತ್ತಾ ಇದ್ದಾರೆ. ನವೀನ್ ಆಟಗಳು ಕೈ ಹಿಡಿತಾ ಇದೆ. ಸಿಕ್ಸರ್ ಮುಖಾಂತರವಾಗಿ ಓಟುಗಳಿಗೆ 74 ಗರಿಷ್ಠ ಮೊತ್ತವನ್ನು ದಾಖಲಿಸುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ.
74ಕ್ಕೆ 5. ಅಂತಿಮ ಓವರ್ನಲ್ಲಿ ಕೂಡ ದಂಡಿಸುವ ಪ್ರಯತ್ನವನ್ನು ನವೀನ್ ದಾಖಲಿಸ್ತಾ ಇದ್ದಾರೆ. ಬಿರುಸಿನ ಹೊಡೆತ ತನ್ಮುಖೇನವಾಗಿಯೂ ಚೆಂಡು ಸೀಮಾನಕ್ಕೆ ಹೊರಭಾಗವನ್ನು ಸಿಕ್ಸರ್. ಸತತ ಪ್ರಯತ್ನಗಳು ಫಲವನ್ನು ನೀಡಿಕೊಳ್ತಾ ಇದೆ. ನವೀನ್ ದಾಂಡಿನ ಮುಖಾಂತರವಾಗಿಯೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರು. ಒಟ್ಟುಗಳಿಕೆ 80 ಬಹಳ ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನು ಆಡುತ್ತಾ ಇದೆ ವಾಟರ್ ವಾರಿಯರ್ಸ್. ಸ್ಪೈಟನ್ ವಾರಿಯರ್ಸ್ ನ ವಿರುದ್ಧವಾಗಿ ಬಹಳಷ್ಟು ಉತ್ತಮ ರೀತಿಯ ಆರಂಭಿಕ ಪಂದ್ಯಾಟವನ್ನ ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ ನಲ್ಲಿ ಪಂದ್ಯಾಟಗಳು ಹೊಳಪನ್ನ ಮೂಡಿಸ್ತಾ ಇದೆ. ಬಿರುಸಿನ ಹೊಡೆತ ಮಿಡ್ ವಿಕೆಟ್ ನಲ್ಲಿ ಕ್ಷೇತ್ರ ರಕ್ಷಣೆಯು 1 ಓಟಗಳು ಸುಲಭವಾಗಿ ದಾಖಲಿಸಿಕೊಂಡ್ರು. ಒಟ್ಟುಗಳಿಕೆ 81. ಅಂತಿಮ ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಇನ್ನಿಂಗ್ಸ್ ನಲ್ಲಿ. ಗಿರಿ ಈ ಬಾರಿ ಆರಂಭಿಕ ಸ್ಟ್ರೈಕ್ ಅನ್ನ ಎದುರಿಸುವಂತ ಅನಿವಾರ್ಯತೆಯಲ್ಲಿ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ನೆಟ್ ನೇರ ಬೀಸುವ ಪ್ರಯತ್ನಗಳು ತೋಡಿಯಾಟ್ ಸರ್ಕಲ್ ನಲ್ಲಿ ಕ್ಷೇತ್ರ ರಕ್ಷಣೆ ಅಲ್ಪ ಮಟ್ಟಿಗೆ ಎಡವಕ್ಕಿನ ತೋರ್ಪಡಿಸಿದ್ರು. ನೇರವಾಗಿ ಚೆಂಡನ್ನ ಪಡೆಯುವಂತ ಕಾರ್ಯವನ್ನ ಮಾಡಲಿಲ್ಲ. ಕ್ಷೇತ್ರ ರಕ್ಷಕರ ವೈಫಲ್ಯತೆಗಳು ಸ್ಪೈಟನ್ ವಾರಿಯರ್ಸ್ ನಲ್ಲಿ ಕಾಣ್ತಾ ಇದೆ. ಒಂದರ ಬದಲಾಗಿ ತ್ರಿವಳಿ ಓಟಗಳು ಕೂಡ 1 ಓಟವನ್ನ ಸಲ್ಲಿಸುವ ಹಂತದಲ್ಲಿ 3 ಓಟವನ್ನು ಸುಲಭವಾಗಿ ದಾಖಲಿಸಿದ್ರು. ಒಂದೆಡೆಯಲ್ಲಿ ನವೀನ್ ಹಾಗೂ ಗಿರೀಶ್. ಒಟ್ಟುಗಳಿಕೆಯು ಕೂಡ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಇನ್ನಿಂಗ್ಸ್ ನ 6 ಓವರ್ಗಳಲ್ಲಿ 84 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ ವಾಟರ್ ವಾರಿಯರ್ಸ್. ಮುಖ್ಯವಾಗಿ 85ರ ಟಾರ್ಗೆಟ್ ಅನ್ನು ನೀಡಿದ್ರು. ಎರಡನೇ ಇನ್ನಿಂಗ್ಸ್ ಹಂತದಲ್ಲಿ ಸ್ಪೈಟನ್ ವಾರಿಯರ್ಸ್ ಎದುರಿಸಿ ಆಡುವಂತ 36 ಎಸೆತಗಳಲ್ಲಿ ಜಯಕ್ಕಾಗಿ 85 ಓಟವನ್ನು ದಾಖಲಿಸುವ ಹಂತದಲ್ಲಿ ಎರಡನೇ ಇನ್ನಿಂಗ್ಸ್ ಅನ್ನು ಕಟ್ಟಬೇಕಾಗ್ತದೆ. ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ ಆರಂಭಿಕ ಹಂತ ಬಹಳಷ್ಟು ಹದ್ದೂರಿಯಿಂದ ಉದ್ಘಾಟನಾ ಮುಖಾಂತರವಾಗಿ ಜರುಗಿರ್ತಕ್ಕಂಥ ಪಂದ್ಯಾಟ ಹೊಳಪನ್ನ ಮೂಡಿಸಿಕೊಳ್ತಾ ಇದೆ, ಬೆಳಕನ್ನ ನೀಡುತ್ತಾ ಇದೆ, ಕ್ರಿಕೆಟ್ ಹಬ್ಬಗಳು ಕಾಣ್ತಾ ಇದೆ. 8 ತಂಡಗಳು, 8 ಫ್ರಾಂಚೈಸಿಗಳು, 8 ನಾಯಕರನ್ನು ಹೊಂದಿ ಪಂದ್ಯಾಟವನ್ನು ಆಡ್ತಿರ್ತಕ್ಕಂಥ ತಂಡಗಳು ಕೂಡ ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ ಟ್ರೋಫಿಗಾಗಿ ಹೋರಾಟವನ್ನು ನಡೆಸುವಂತ ಸಮಯವೂ ಕೂಡ. ವಾಟರ್ ವಾರಿಯರ್ಸ್ ತಮ್ಮ ಕ್ಷೇತ್ರ ರಕ್ಷಣೆಗೆ ತೆರಳಿಕೊಳ್ಳಿ. ಅದೇ ರೀತಿ ಕೂಡ ಸ್ಪೈಟನ್ ವಾರಿಯರ್ಸ್ ಆರಂಭಿಕ 2 ಬ್ಯಾಟ್ಸ್ಮನ್ಗಳು ರಂಗ ಪ್ರವೇಶವನ್ನು ಕಾಣಬೇಕು. ಮುಖ್ಯ ತೀರ್ಪುಗಾರರು ಕೂಡ ಅಂಕಣದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಒಂದೆಡೆಯಲ್ಲಿ ದಿನದ ಆರಂಭಿಕ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಕಂಡುಕೊಳ್ತಾ ಇದ್ದಾರೆ ವಿಜಯ್ ಮಾಸ್ತಿ, ಇನ್ನೊಂದೆಡೆಯಲ್ಲಿ ನದೀಮ್ KGF. ಜರುಗ್ತಾ ಇದೆ. ಮುಖ್ಯವಾಗಿ ಚುರುಕಾಗಿ ಪಂದ್ಯಾಟಗಳು ಸಾಗಬೇಕಾಗ್ತದೆ. ಹೊನಲು ಬೆಳಕಿನ ಪಂದ್ಯಾಟಗಳು ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ ನಲ್ಲಿ ಕಾಣ್ತಾ ಇದೆ. ಬಹಳಷ್ಟು ಅದ್ದೂರಿ ಮಟ್ಟದಿಂದ ಕಂಡುಕೊಳ್ತಾ ಇದೆ. ಅತಿ ಶ್ರೀಮಂತಿಕೆ ಪಂದ್ಯಾಟಗಳಾಗ್ತಾ ಇದೆ ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್.
ಪಂದ್ಯಾಟದಲ್ಲಿ ಮತ್ತೆ ಕೂಡ ಎರಡನೇ ಇನ್ನಿಂಗ್ಸ್ ನ ಪಂದ್ಯಾಟ ಆರಂಭವನ್ನು ಕಾಣುವಂತ ಸಮಯಗಳು ಕಂಡುಕೊಳ್ತಾ ಇದೆ. ಕ್ಷೇತ್ರ ರಕ್ಷಣೆಯ ನಿಬಂಧನೆಯನ್ನು ತೋರ್ಪಡಿಸಬೇಕಾಗ್ತದೆ. ವಾಟರ್ ವಾರಿಯರ್ಸ್ ಸ್ಪರ್ಟನ್ ವಾರಿಯರ್ಸ್ ನ ಆರಂಭಿಕ ಬ್ಯಾಟ್ಸ್ಮನ್ ಗಳು ರಂಗ ಪ್ರವೇಶವನ್ನು ಮಾಡಿದ್ರು. ಆರಂಭಿಕ ಹಂತದ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. ನವೀನ್ ಪರಿಚಯವನ್ನ ಮಾಡಿಕೊಂಡು ನಾನ್ ಸ್ಟ್ರೈಕ್ ನಲ್ಲಿ ಮೊಜಾಂಬಿಲ್ ನಾನ್ ಸ್ಟ್ರೈಕ್ ಅನ್ನ ಪರಿಚಯಿಸ್ತಾ ಇದ್ದಾರೆ. ಎರಡನೇ ಇನ್ನಿಂಗ್ಸ್ ನಲ್ಲಿ ಎಸ್ತುಗಾರಿಕೆ ಪರಿಚಯವನ್ನು ಕಾಣ್ತಾ ಇದ್ರೆ. ಆರಂಭಿಕ ಪವರ್ ಪ್ಲೇ ಹಂತದ ಆರಂಭಿಕ 6 ಚೆಂಡಿಗಾಗಿ ರವೀನನ್ನ ಬಳಸುವಂತ ಪ್ರಯತ್ನವನ್ನ ವಾಟರ್ ವಾರಿಯರ್ಸ್ ಮಾಡ್ತಾ ಇದೆ. ಸ್ಪರ್ಟನ್ ವಾರಿಯರ್ಸ್ ಆರಂಭಿಕ ದಾಂಡಿಗರು ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. ನವೀನ್ ನಾನ್ ಸ್ಟ್ರೈಕ್ ನಲ್ಲಿ ಮೊಜಾಂಬಿಲ್ ಎದುರಿಸಿ ಆಡುವಂತ ಚೆಂಡು 36, ಜಯದ ಗುರಿ 85. ನವೀನ್ಗೆ ಸಂದ ಚೆಂಡು ಸ್ಕ್ವೇರ್ ಲೆಗ್ ನಲ್ಲಿ 4 ಓಟದ ಸೇರ್ಪಡೆಯೂ ಕೂಡ. ಎಚ್ ನವೀನ್ ಬೌಂಡ್ರಿ ಸ್ಕ್ವೇರ್ ಲೆಗ್ ನಲ್ಲಿ ದಾಖಲಿಸಿಕೊಂಡ್ರು. ಆರಂಭಿಕ ಚೆಂಡಿನ 4 ಓಟದ ಪೂರೈಕೆಯು ಎರಡನೇ ಸೆತ ತನ್ಮುಖೇನವಾಗಿ ಡಾಟ್ ಬಾಲ್ ಗಳ ಸೇರ್ಪಡೆ ಆಗ್ತಾ ಇದೆ. ಬೆರೋಸಿನ ಒಂದು ಹೊಡೆತಕ್ಕೆ ಯತ್ನವನ್ನ ಮಾಡಿಕೊಂಡ್ರು. ಎರಡನೇ ಚೆಂಡಿನಲ್ಲಿ ರವಿ ಓಟಗಳಿಗೆ ಅವಕಾಶವನ್ನ ಎರಡನೇ ಚೆಂಡಿನಲ್ಲಿ ನೀಡ್ತಾ ಇಲ್ಲ. ಡಾಟ್ ಬಾಲ್ ಗಳ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 85. ಎರಡನೇ ಇನ್ನಿಂಗ್ಸ್ ನಲ್ಲಿ ಆರಂಭಿಕವಾಗಿ 4 ಓಟವನ್ನು ಗಳಿಸಿ ಆಡುತ್ತಾ ಇದೆ. ಮೂರನೇ ಚೆಂಡು ತಾನ್ಮುಖೇನವಾಗಿ ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಂಡ್ರು. ಸೀಮಾರೇಖೆ ಹೊರಭಾಗವನ್ನ ಕ್ರಮಿಸುವಂತ ಹೊಡೆತವನ್ನು ದಾಖಲಿಸಿದ್ರು. ಸಿಕ್ಸರ್ ಷಟ್ಕವನ ಮೂರನೇ ಚೆಂಡಿನಲ್ಲಿ ಎಚ್ ನವೀನ್ ಷಟ್ಕವನ್ನ ದಾಖಲಿಸ್ತಾ ಇದ್ದಾರೆ. ಒಂದರಲ್ಲಿ 85ರ ಟಾರ್ಗೆಟ್ ಅನ್ನು ಚೇಸ್ ಮಾಡುವಂತಲ್ಲಿ ಆರಂಭಿಕ ಓವರ್ನಲ್ಲಿ ಪಂದ್ಯವನ್ನು ಜಯಿಸುವಂತಹ ಹಂತದ ಹೊಡೆತಗಳು ಸ್ಪರ್ಟನ್ ವಾರಿಯರ್ಸ್ ನ ಕೈ ಹಿಡಿತಾ ಇದೆ.
ನಾಲ್ಕನೇ ಚೆಂಡು ಸ್ಕ್ವೇರ್ನಲ್ಲಿ ತಟ್ಟುವ ಪ್ರಯತ್ನವನ್ನು ಮಾಡಿದ್ರು, ಬೇಯಿಸುವ ಪ್ರಯತ್ನಗಳು ಮಾಡಿದ್ರು. ಮುಖ್ಯವಾಗಿಯೂ ಕೂಡ ಒಂದೋಟಗಳು ಮಾತ್ರ ದೊರಕ್ತಾ ಇದೆ. ಈ ಒಂದರ ಮುಖಾಂತರವಾಗಿ ಒಟ್ಟುಗಳಿಗೆ 11ಕ್ಕೆ ತಲುಪ್ತು. 11 ಲಾಸ್ ಆಫ್ ವಿಕೆಟ್ಸ್. ಆರಂಭಿಕ ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ರಂದಾಣೆಯನ್ನು ಕಂಡುಕೊಳ್ತಾ ಇದ್ದಾರೆ ನವೀನ್. ಆರಂಭಿಕ ಸ್ಟ್ರೈಕ್ ಅನ್ನು ಬಳಸಿದ್ರು. ಮೊಜಾಂಬಿಲ್ ಹೆದರಿಸಬೇಕಾಗ್ತದೆ. 5ನೇ ಎಸೆತ, 5ನೇ ಚೆಂಡು ನೇರ ಬೀಸುವ ಪ್ರಯತ್ನ ಅಲ್ಪ ಮಟ್ಟಿಗೆ ಗಾಳಿಯ ಲೋಪವನ್ನು ಕಂಡುಕೊಳ್ತು. ವಿಕೆಟ್ಸ್ ಗಳ ಆಘಾತವೂ ಕೂಡ. ರವಿ ಯಶಸ್ವಿಯನ್ನ ದಾಖಲಿಸಿದ್ರು. 11ಕ್ಕೆ ಆರಂಭಿಕ ವಿಕೆಟ್ಸ್. ಮೊಜಾಂಬಿಲ್ ಪಂದ್ಯದ ವೀಕ್ಷಣೆಗೆ ಮಾಡಬೇಕಾಗ್ತದೆ. ಭರವಸೆ ಹೊಡೆತವನ್ನು ದಾಖಲಿಸಿದ್ರು. ಚೆಂಡು ಗಾಳಿಯ ಲಾಭದ ಮುಖಾಂತರವಾಗಿಯೂ ಕ್ಷೇತ್ರಕ್ಷಕರು ಸುಲಭದ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಲಾಂಗ್ ಆನ್ ನಲ್ಲಿ ಮಹೇಂದ್ರ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನ ಪಡೆದ್ರು. 11ಕ್ಕೆ ಒಂದು ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಹೊಸ ಆಟಗಾರ ಪಾಪ ರಂಗ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಆರಂಭಿಕ ಓವರ್ನ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಪಾಪ ಸ್ಟ್ರೈಕ್ ಅನ್ನು ಆರಂಭಿಕವಾಗಿ ಬಳಸ್ತಾ ಇದ್ದಾರೆ. ಸ್ಲೋವರ್ ಚೆಂಡು ತನ್ಮುಖಿನವಾಗಿಯೂ ಜಾಣ್ಮೆಯ ಆಟ ತಟ್ಟುವಂತ ಪ್ರಯತ್ನವನ್ನು ಮಾತ್ರ ಮಾಡಿದ್ರು. ಅಂತಿಮ ಚೆಂಡಿನಲ್ಲಿ ಪಾಪ ಒಂದೋಟದ ಪೂರೈಕೆಗಳಾಗ್ತಾ ಇದೆ. ಆರಂಭಿಕ ಓವರ್ಸ್ ನ ಮುಕ್ತಾಯವೂ ಕೂಡ ಮುಕ್ತಾಯವನ್ನು ಕಂಡಿರ್ತಕ್ಕಂಥ 6 ಎಸೆತದಲ್ಲಿ 12 ಓಟವನ್ನು ದಾಖಲಿಸಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಇನ್ನು ಕೂಡ ಜಯವನ್ನ ಕಾಣಬೇಕಾದ್ರೆ ಸ್ಪಾಟನ್ ವಾರಿಯರ್ಸ್ ಎದುರಿಸುವಂತ 30 ಚೆಂಡು ಜಯಕ್ಕಾಗಿ 73 ಓಟವನ್ನು ದಾಖಲಿಸಬೇಕಾಗ್ತದೆ. 30 ಬಾಲ್ ರಿಕ್ವೈರ್ಡ್ 73 ರನ್ಸ್. ಬೆರೋಸಿನ ಒಂದು ಬೌಂಡರಿ 6 ಅನ್ನು ದಾಖಲಿಸುವ ಹಂತದಲ್ಲಿ ಪಂದ್ಯಾಟವನ್ನು ಆಡಬೇಕಾಗ್ತದೆ. ಅದರಿಂದ ಆರಂಭವನ್ನು ಕಂಡುಕೊಳ್ತಾ ಇದೆ ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್. 8 ತಂಡಗಳು ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ ನ ಟ್ರೋಫಿಗಾಗಿ ಹೋರಾಟವನ್ನ ನಡೆಸುವಂತ ಸಮಯಗಳು ಕೂಡ. ಎಸ್ತುಗಾರಿಕೆ ನಿಬಂಧನೆಯನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಆರಂಭಿಕ ಇನ್ನಿಂಗ್ಸ್ ಬಹಳಷ್ಟು ಉತ್ತಮ ರೀತಿಯ ಬ್ಯಾಟಿಂಗ್ ವೈಖರಿಯನ್ನು ತೋರ್ಪಡಿಸಿರ್ತಕ್ಕಂಥ ಅರವಿಂದ 2ನೇ ಇನ್ನಿಂಗ್ಸ್ ನ ಹಂತದಲ್ಲಿ ಎಸೆತಗಾರಿಕೆಯಲ್ಲಿಯೂ 2ನೇ ಓವರ್ ನಲ್ಲಿ ಪರಿಚಯವನ್ನು ಕಾಣ್ತಾ ಇದ್ದಾರೆ. ಪವರ್ ಪ್ಲೇ ನ 2ನೇ ಓವರ್ ನಲ್ಲಿ ಅರವಿಂದನನ್ನು ಬಳಸುವಂತ ಪ್ರಯತ್ನವನ್ನು ವಾಟರ್ ವಾರಿಯರ್ಸ್ ಮಾಡ್ತಾ ಇದೆ. ಪಾಪ ಮತ್ತೆ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. 30 ಚೆಂಡು ಜಯಕ್ಕಾಗಿ 73 ಓಟಗಳು. 2ನೇ ಓವರ್ ಆರಂಭಿಕ ಚೆಂಡು ತನ್ಮುಖಿನವಾಗಿ ಕ್ಲೀನ್ ಬೌಲ್ಟ್. ಎರಡನೇ ಓವರ್ ಆರಂಭಿಕ ಚೆಂಡಿನಲ್ಲಿ ಅರವಿಂದ ವಿಕೆಟ್ಸ್ ಅನ್ನ ಪಡ್ಕೊಂಡ್ರು. ಮುಖ್ಯವಾಗಿ ಹೊಸ ಆಟಗಾರ ರೋಹನ್ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. ಅರವಿಂದ ಎಸೆದ 2ನೇ ಚೆಂಡು ಬೆರೋಸಿನ ಹೊಡೆತವನ್ನು ದಾಖಲಿಸಿಕೊಂಡ್ರು. ರೋಹನ್ ಎದುರಿಸಿದ ಆರಂಭಿಕ ಚೆಂಡಿನಲ್ಲಿ ಸಿಕ್ಸರ್. ಮುಖೇನವಾಗಿಯೂ ಕೂಡ ಮನೋರಂಜನೆಯ ಮುಖ್ಯ ತೀರ್ಪುಗಾರರೊಂದಿಗೆ ವಿಜಯ್ ಮಾಸ್ತಿ ಮನೋರಂಜನೆಯ ಮುಖಾಂತರವಾಗಿ ಸಿಕ್ಸರ್ ಸೂಚನೆಯನ್ನು ನೀಡುತ್ತಾ ಇದ್ದಾರೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಒಟ್ಟುಗಳಿಗೆ 18ಕ್ಕೆ ತಲುಪ್ತಾ ಇದೆ. 18.
ಮೂರನೇ ರಿಸ್ಕಿ ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಒಂದು ಓಟದ ಪೂರೈಕೆಯನ್ನು ಕಾಣ್ತಾ ಇದ್ರೆ ಒಟ್ಟುಗಳಿಗೆ 19ಕ್ಕೆ ತಲುಪ್ತು. ಸ್ಟ್ರೈಕ್ ರೋಟೆಡ್ ಅನ್ನು ಮಾಡಿಕೊಂಡ್ರು. ಆರಂಭಿಕ ಓವರ್ನಲ್ಲಿ ಬೇರೋಸಿನ ಪಂದ್ಯಾಟವನ್ನು ಆಡಿರ್ತಕ್ಕಂಥ ನವೀನ್ ಪವರ್ ಪ್ಲೇನ ಹಂತದಲ್ಲಿ ಬಾಕಿ. ಮತ್ತೆ ಕೂಡ ಅಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ತೋರ್ಪಡಿಸಿಕೊಳ್ತಾ ಇದೆ ವಾಟರ್ ವಾರಿಯರ್ಸ್. ಬೇರೋಸಿನ ಹೊಡೆತಕ್ಕೆ ಯತ್ನವನ್ನು ಮಾಡಿಕೊಂಡ್ರು. ವಿಕೆಟ್ ಪಾಯಿಂಟ್ ನಲ್ಲಿ ಕ್ಷೇತ್ರ ರಕ್ಷಣೆಗಳು ಕಾಣ್ತಾ ಇದೆ. ತೊಡೆಡ್ ಸರ್ಕಲ್ ಬಹಳ ಶೋತಮಾರ್ತ ಒಂದು ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿಯೂ ಪವರ್ ಪ್ಲೇನ 12 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ತು. ಓಟುಗಳಿಗೆ 20ಕ್ಕೆ ತಲುಪ್ತಾ ಇದೆ. 20 ಇನ್ನೂ ಕೂಡ ಜಯಕ್ಕಾಗಿ 24 ಎಸೆತ 65 ಓಟವನ್ನು ದಾಖಲಿಸಬೇಕಾಗ್ತದೆ. ಎಸ್ತಿಗಾರಿಕೆಯಲ್ಲಿ ಮತ್ತೆ ಕೂಡ ಮೂರನೇ ಓವರ್ಗಾಗಿ ರವೀನನ್ನು ಬಳಸುವಂತ ಪ್ರಯತ್ನವನ್ನು ಮತ್ತೆ ವಾಟರ್ ವಾರಿಯರ್ಸ್ ಮಾಡ್ತಾ ಇದೆ. ಸ್ಟ್ರೈಕ್ ಅನ್ನು ಬಳಸಿಕೊಳ್ಳುತ್ತಾ ಇದ್ದಾರೆ ನವೀನ್. ಮೂರನೇ ಓವರ್ನ ಆರಂಭಿಕ ಚೆಂಡು ತನ್ಮುಖೇನವಾಗಿ ಕ್ಷೇತ್ರ ರಕ್ಷಣೆ ಬಹಳಷ್ಟು ಉತ್ತಮ ರೀತಿಯಾಗಿ ಫೀಲ್ಡಿಂಗ್ ಸೆಟ್ ಅನ್ನು ಮಾಡಿಕೊಂಡ್ರು ವಾಟರ್ ವಾರಿಯರ್ಸ್. ಮೂರನೇ ಓವರ್ ಆರಂಭಿಕ ಚೆಂಡಿನಲ್ಲೂ ಕೂಡ ಓಟವನ್ನು ನೀಡುತ್ತಾ ಇಲ್ಲ. ರವಿ ಬಹಳ ಶೋತಮ ರೀತಿಯ ಒಂದು ಪಂದ್ಯವನ್ನು ಉಳಿಸುವಂತ ಸ್ಥಿತಿಗಾರಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಕೂಡ ಜಯಕ್ಕಾಗಿ 23 ಚೆಂಡು 65 ಓಟವನ್ನು ದಾಖಲಿಸಬೇಕಾಗ್ತದೆ. ಎರಡನೇ ಚೆಂಡು ಬೇರೋಸಿನ ಹೊಡೆತ ಅಲ್ಪ ಮಟ್ಟಿಗೆ ಗಾಳಿಯಲ್ಲಿ ತೆಲ್ಲ ಚೆಂಡು. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು. ಕ್ಯಾಚ್ ಅನ್ನ ಪಡೆಯುವಂತ ಕಾರ್ಯವನ್ನ ಮಾಡಲಿಲ್ಲ. ಸಿಕ್ಸರ್ ಅನ್ನ ಹಟಾಯಿಸಿದ್ರು. 6 ಓಟಗಳನ್ನ ಹಟಾಯಿಸಿದ್ರು. ಅವಳಿ ಓಟಗಳ ಪೂರೈಕೆಗಳು ಸುಲಭವಾಗಿ ಕಾಣ್ತಾ ಇದೆ. 2 ಓಟಗಳು ಪೂರೈಕೆಯನ್ನು ಕಾಣ್ತಾ ಇದ್ರೆ ಒಟ್ಟುಗಳಿಗೆ 22ಕ್ಕೆ ತಲುಪ್ತು. ಕ್ಷೇತ್ರ ರಕ್ಷಣೆ ಬಹಳಷ್ಟು ಉತ್ತಮ ರೀತಿಯ ಒಂದು ನಿಘಂಟನ್ನ ಕಟ್ಟಿಕೊಳ್ತಾ ಇದೆ ವಾಟರ್ ವಾರಿಯರ್ಸ್ ನ ಪರವಾಗಿ. ಕವರ್ಸ್ ನಲ್ಲಿ ಬೇರೋಸಿನ ಹೊಡೆತವನ್ನ ನವೀನ್ ದಾಖಲಿಸ್ತಾ ಇದ್ರೆ ಚೆಂಡು ಬೌಂಡ್ರಿ. 4ರ ಸುಲಭದ ಪೂರೈಕೆಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಈ ಬೌಂಡರಿ ಮುಖಾಂತರವಾಗಿಯೂ ತಂಡದ ಗಳಿಕೆಯು ಕೂಡ 26 ಓಟವನ್ನು ಪೂರೈಸ್ತಾ ಇದೆ. ಬೇರೋಸಿನ ಹೊಡೆತಕ್ಕೆ ನವೀನ್ ಎತ್ತವರ ಮಾಡಿಕೊಂಡ್ರು. ಮುಖ್ಯವಾಗಿಯೂ ಕೂಡ ರವಿ ಓಟಗಳಿಗೆ ಅವಕಾಶವನ್ನು ಮೂರನೇ ಓವರ್ನಲ್ಲಿ 4ನೇ ಚೆಂಡಿನಲ್ಲಿ ನೀಡುತ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯಾಗ್ತಾ ಇದೆ. 20 ಚೆಂಡು ಜಯಕ್ಕಾಗಿ 59ರ ಅವಶ್ಯಕತೆ. ಬೇರೋಸಿನ ಒಂದು ಬೌಂಡರಿ ಸಿಕ್ಸರ್ನ ಅವಶ್ಯಕತೆಯೂ ಕೂಡ. ಮತ್ತೆ ಕೂಡ ಬೇರೋಸಿನ ಪಂದ್ಯಾಟವನ್ನು ಆಡಿದ ನವೀನ ಇನ್ನಿಂಗ್ಸ್ ಅಂತ್ಯವನ್ನ ಕಾಣ್ತಾ ಇದೆ. ಅದೇ ರೀತಿ ಶಿವಸ್ವಾಮಿ ತಂಡದ ಮಾಲೀಕರಾಗಿರ್ತಕ್ಕಂಥ ರಾಜೇಶ್ ರವರು ಕೂಡ ಈ ಪಂದ್ಯದ ವೀಕ್ಷಣೆಗಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಒಂದು ಸ್ವಾಗತವನ್ನು ಕಂಡುಕೊಳ್ತಾ ಇದೆ. ಬೇರೋಸಿನ ಹೊಡೆತವನ್ನು ದಾಖಲಿಸಿಕೊಂಡು ತನ್ಮಕೇನವಾಗಿಯೂ ಮ್ಯಾಜಿಕ್ ಕ್ಯಾಚ್ ಗಳನ್ನ ಪಡ್ಕೊಳ್ತಾ ಇದ್ದಾರೆ.
ಕೆ ಬಂದ ಹಾದಿಯಲ್ಲೇ ಸಾಗುವಂತ ವ್ಯವಸ್ಥೆಗಳು ವಾಟರ್ ವಾರಿಯರ್ಸ್ ಮಾಡ್ತಾ ಇದೆ. ವಿಕೆಟ್ಸ್ ಗಳ ಪತನವನ್ನ ಕಂಡುಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಆಗಿ ಬಂದಂತ ಆಟಗಾರರು ಪಂದ್ಯದ ವೀಕ್ಷಣೆಗೆ ಮಾಡಿಕೊಳ್ತಾ ಇದ್ದಾರೆ. ಸುಲಭದ ಕ್ಯಾಚ್ ಅನ್ನ ಗಿರೀಶ್ ಥರ್ಡ್ ಸರ್ಕಲ್ ನಲ್ಲಿ ಲಾಂಗ್ ಆನ್ ಪಾಯಿಂಟ್ ನಲ್ಲಿ ಪಡ್ಕೊಂಡ್ರು. ವಿಕೆಟ್ಸ್ ಗಳ ಆಘಾತಗಳು ಕೂಡ ಕಾಣ್ತಾ ಇದೆ. 26ಕ್ಕೆ 4ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಸ್ಪಾಟನ್ ವಾರಿಯರ್ಸ್. 18 ಚೆಂಡು ಜಯಕ್ಕಾಗಿ 59 ಓಟವನ್ನು ದಾಖಲಿಸಬೇಕಾಗ್ತದೆ. 18ಕ್ಕೆ 59. ಹೊಸ ಆಟಗಾರ ಮುರುಳಿ ರಂಗ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಮುಂದಿನ ಪಂದ್ಯಾಟದ ಟಾಸ್ಗಾಗಿ ಬನ್ನಿ. ಟೀಮ್ ಬಜರಂಗಿ ತಂಡದ ಕ್ಯಾಪ್ಟನ್ ಹಾಗೂ HPS ಟೈಗರ್ಸ್ ಹೊಂಗೆರೆ ಎರಡು ತಂಡದ ನಾಯಕರು ಅದೃಷ್ಟದ ನಾಣ್ಯ ಚಿಮ್ಮಿಕೆಗೆ ಮುಖ್ಯ ವೇದಿಕೆ ಬಳಿ ಬನ್ನಿ. ಟೀಮ್ ಬಜರಂಗಿ ಹಾಗೂ HPS ಟೈಗರ್ಸ್ ಹೊಂಗೆರೆ ಎರಡು ತಂಡದ ನಾಯಕರು ಅದೃಷ್ಟದ ನಾಣ್ಯ ಚಿಮ್ಮಿಕೆಗೆ ಬನ್ನಿ ಎಂಬ ಕರೆಯನ್ನ ನೀಡ್ತಾ ಇದ್ದಾವೆ. ಶಶಿ ಶಶಾಂಕ್ ರವರು ಮುಖ್ಯ ವೇದಿಕೆ ಬಳಿ ಬನ್ನಿ ಎಂಬ ಕರೆಯನ್ನು ನೀಡ್ತಾ ಇದ್ದೇವೆ. ಶಶಿ ಶಶಾಂಕ್ 4ನೇ ಓವರ್ನ ಸ್ಥಿತಿಗಾರಿಕೆಯಲ್ಲಿ ಚೇತನ್ ಅನ್ನು ಬಳಸಿಕೊಳ್ತಾ ಇದ್ದಾರೆ. ಆರಂಭಿಕ ಚೆಂಡಿನಲ್ಲಿ ಸುಲಭದ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಒಟ್ಟುಗಳಿಕೆ 27ಕ್ಕೆ ಜಿಗಿತವನ್ನ ಕಾಣ್ತಾ ಇದೆ. ಮುರುಳಿ ಆರಂಭಿಕ ಸ್ಟ್ರೈಕ್ ಅನ್ನು ಬಳಸಿದ್ರು. ಮುಖ್ಯವಾಗಿ ಕೂಡ ಸ್ಕ್ವೇರ್ ಲೆಗ್ ನಲ್ಲಿ 30 ಮುಟ್ಟುವ ಪ್ರಯತ್ನವನ್ನು ಮಾಡಿದ್ರು. ಸುಲಭದ ಒಂದು ಓಟವನ್ನು ಮಾತ್ರ ದಾಖಲಿಸಿದ್ರು. ಎದುರಿಸಿದ ಆರಂಭಿಕ ಚೆಂಡಿನಲ್ಲಿ ಒಂದೋಟದ ಪೂರೈಕೆನ ಖಂಡಿಸಿದ್ರು ಕೂಡ 28ಕ್ಕೆ ತಲುಪ್ತಾ ಇದ್ರು. ಇನ್ನು ಜಯವನ್ನ ಕಾಣಬೇಕಾದ್ರೆ 16 ಎಸೆತದಲ್ಲಿ 57ರ ಘಟ್ಟವನ್ನು ತಲುಪಬೇಕಾಗ್ತದೆ. ಬಿರುಸಿನ ಸಿಕ್ಸರ್ ಬೌಂಡರಿ ಅನಿವಾರ್ಯತೆಯಲ್ಲಿ ಪಂದ್ಯಾಟವನ್ನು ಆಡಬೇಕಾಗ್ತದೆ ಸ್ಪಾಟನ್ ವಾರಿಯರ್ಸ್. 3ನೇ ಚೆಂಡು ಮುಖ್ಯವಾಗಿ ಕವರ್ಸ್ ನಲ್ಲಿ 30 ಮುಟ್ಟುವ ಪ್ರಯತ್ನಗಳು ನಡೆಯಲಿ ಕ್ಷೇತ್ರ ರಕ್ಷಣೆ ಬಹಳಷ್ಟು ಉತ್ತಮ ರೀತಿಯಾಗಿ ಕಂಡುಕೊಳ್ತಾ ಇದೆ. ರೆಸ್ಕಿ ಅವಳಿ ಓಟವನ್ನ ಸುಲಭವಾಗಿ ಪೂರೈಕೆಯನ್ನು ಮಾಡಿಕೊಂಡ್ರು. ಕವರ್ಸ್ ನಲ್ಲಿ ಮಹೇಂದ್ರ ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ನಿಬಂಧನೆ ತೋರ್ಪಡಿಸಿದ್ರು. ರೇವರ್ ಶಾಟ್ ಜೋಚೇಡನ್ನ ದಾಖಲಿಸುವಂತವನ್ನ ಮಾಡಿಕೊಂಡು ಓಟಗಳಿಗೆ ಅವಕಾಶಗಳು ನೀಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆನ ಚೇತನ್ ದಾಖಲಿಸಿಕೊಳ್ತಾ ಇದ್ದಾರೆ. 30ರಲ್ಲಿ ಸ್ಥಗಿತವನ್ನ ಕಂಡುಕೊಳ್ತಾ ಇದೆ. 14 ಎಸೆತ ಜಯಕ್ಕಾಗಿ 55 ಓಟಗಳು ಕೂಡ. ಟೀಮ್ ಬಜರಂಗಿ ತಂಡದ ನಾಯಕ ಟಾಸ್ಗಾಗಿ ಬನ್ನಿ. ರಿಸ್ಕಿಯ ಪೂರೈಕೆಗಳಾಗ್ತಾ ಇದೆ. ಓಟಗಳು ಚುರುಕಾಗಿ ಪೂರೈಕೆಯನ್ನು ಮಾಡಿಕೊಂಡ್ರು. ಬೈಮುಖೇನವಾಗಿ ಒಂದೋಟದ ಪೂರೈಕೆಯೂ ಕೂಡ. ನಾಲ್ಕನೇ ಓವರ್ನ ಅಂತಿಮ ಚೆಂಡು ರಿವರ್ಸ್ ಶಾಟ್ ಬಹಳಷ್ಟು ಉತ್ತಮ ರೀತಿಯನ್ನು ಹೊಡೆತವನ್ನು ದಾಖಲಿಸಿದ್ರೆ ಷಟ್ಕ ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾರೆ. 6ರ ಪೂರೈಕೆ ಮುಖಾಂತರವಾಗಿಯೂ ಓಟಗಳು ಮತ್ತೆ ಚಿವರಿಯನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯವನ್ನು ಕಂಡುಕೊಂಡಿರ್ತಕ್ಕಂಥ 4 ಓವರ್ಗಳ ಮುಖಾಂತರವಾಗಿ 37ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 12 ಚೆಂಡಿನಲ್ಲಿ 48 ಓಟವನ್ನು ದಾಖಲಿಸಬೇಕಾದ್ರೆ ಓವರ್ಸ್ ನಲ್ಲಿ ಸರಾಸರಿ 24ರಂತೆ ರಂದಾಣೆಯನ್ನು ಕಾಣಬೇಕಾಗ್ತದೆ ಸ್ಪಾಟನ್ ವಾರಿಯರ್ಸ್. ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ.
ಮುಖ್ಯವಾಗಿಯೂ 5ನೇ ಓವರ್ನ ಆರಂಭಿಕ ಎಸೆತದಲ್ಲಿ ಬಿರುಸಿನ ಷಟ್ಕವನ್ನ ರೋಹನ್ ದಾಖಲಿಸ್ತಾ ಇದ್ದಾರೆ. ನೋ ಬಾಲ್ ಎಂಬುವ ಸೂಚನೆಗಳು ಕೂಡ. ರಾಡಿ ಎಸೆತಗಾರಿಗಳಿಗೆ ಈ ಪಂದ್ಯದಲ್ಲಿ ಸಂಪೂರ್ಣ ನಿಷೇಧವನ್ನ ನೀಡಲಾಗ್ತದೆ. ಥ್ರೋ ಬಾಲರ್ಗಳಿಗೆ ಅವಕಾಶವನ್ನು ನೀಡುತ್ತಾ ಇಲ್ಲ. ನೋ ಬಾಲ್ ಎಂಬುವ ಸೂಚನೆಗಳು. ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದ್ದಾರೆ. ಫ್ರೀಟ್ ಚೆಂಡು. ಹ್ಯಾರ್ಕ್ ಮಾಡಿದ ಚೆಂಡು ನೋ ಬಾಲ್ ನ ಸೂಚನೆ ಮುಖಾಂತರವಾಗಿ ವಿಕೆಟ್ಸ್ ಗಳು ಕಳ್ಕೊಳ್ತಾ ಇಲ್ಲ. ಮತ್ತೆ ನೋ ಬಾಲ್ ಎಂಬುವ ಸೂಚನೆಗಳು ಸತತವಾಗಿಯೂ ಎಕ್ಸ್ಟ್ರಾ ಸೋಟುಗಳು ನೋ ಬಾಲ್ ನ ಮುಖಾಂತರವಾಗಿ ಕಾಣ್ತಾ ಇದೆ. ಫ್ರೀಟ್ ಅವಕಾಶಗಳು ಮತ್ತೆ ಕೂಡ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಒಟ್ಟುಗಳಿಕೆ ಎಕ್ಸ್ಟ್ರಾಸ್ ಮುಖಾಂತರವಾಗಿಯೂ 45ರ ಪೂರೈಕೆಯನ್ನು ಕಂಡುಕೊಳ್ತು. 45 ಲಾಸ್ ಆಫ್ 4 ವಿಕೆಟ್ಸ್. ಇನ್ನೂ ಕೂಡ 12 ಚೆಂಡು ಜಯಕ್ಕಾಗಿ 40ರ ಅವಶ್ಯಕತೆ. ಎದುರಿಸುವಂತಹ 12 ಚೆಂಡಿನಲ್ಲಿ ಸುಮಾರು 20 ಓಟವನ್ನ ಓವರ್ಸ್ ನಲ್ಲಿ ಗಳಿಸಬೇಕಾಗ್ತದೆ. ಎಸೆತಗಾರನ ಬದಲಾವಣೆಯನ್ನು ತೋರ್ಪಡಿಸಿಕೊಳ್ತಾ ಇದೆ ವಾಟರ್ ವಾರಿಯರ್ಸ್. ಗಮನಿಸಿಕೊಳ್ಳಿ, ಪ್ರತಿ ತಂಡವೂ ಕೂಡ ಈ ಪಂದ್ಯಾಟದಲ್ಲಿ ರಾಡಿ ಎಸೆತಗಾರರಿಗೆ ನಿಷೇಧನವನ್ನು ಕಾಣಲಾಗ್ತಾ ಇದೆ. ಅವಕಾಶವನ್ನು ನೀಡುವುದಿಲ್ಲ. ಚೆಕ್ ಬೌಲರ್ಗಳಿಗೆ ಅವಕಾಶವನ್ನು ನೀಡುವುದಿಲ್ಲ. ಹೊಸ ಬೌಲರ್ ಹರ್ಷವೀನನ್ನು ಬಳಸುವಂತ ಪ್ರಯತ್ನಗಳು 5ನೇ ಓವರ್ನಲ್ಲಿ ಸಾಗ್ತಾ ಇದೆ. 12ಕ್ಕೆ ಜಯಕ್ಕಾಗಿಯೂ ಕೂಡ ಸ್ಪಾಟನ್ ವಾರಿಯರ್ಸ್ 40 ಓಟವನ್ನು ದಾಖಲಿಸಬೇಕಾಗ್ತದೆ. ವೈಡ್ ಬಾಲ್ ಎಕ್ಸ್ಟ್ರಾ ಓಟಗಳ ಪೂರೈಕೆಗಳು ಕೂಡ ನಿಬಂಧನೆ ತೋರ್ಪಡಿಸಿಕೊಳ್ತಾ ಇದೆ. 5ನೇ ಓವರ್ನಲ್ಲಿ ಅಲ್ಪ ಮಟ್ಟಿಗೆ ಲಾಪದೋಷಗಳು ಕಂಡುಕೊಳ್ತಾ ಇದೆ ವಾಟರ್ ವಾರಿಯರ್ಸ್ಗೆ. ವೈಡ್ ಬಾಲ್ ಎಂಬ ಸೂಚನೆ ಮುಖಾಂತರವಾಗಿ ಗುಟ್ಟಿಗಳಿಗೆ 45ಕ್ಕೆ ಜಿಗಿತವನ್ನ ಕಾಣ್ತಾ ಇದೆ. 46ಕ್ಕೆ ಜಿಗಿತವನ್ನ ಕಾಣ್ತಾ ಇದೆ. 46. 12ಕ್ಕೆ 39. ಮತ್ತೆ ಎಕ್ಸ್ಟ್ರಾ ಸತತವಾಗಿ ವೈಡ್ ಬಾಲ್ಗಳ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಎಕ್ಸ್ಟ್ರಾಸ್ ಮುಖಾಂತರವಾಗಿ ಒಟ್ಟುಗಳಿಗೆ 47ರ ಪೂರೈಕೆಯನ್ನು ಕಾಣ್ತಾ ಇದ್ರೆ. ಫ್ರೀಟ್ ಅವಕಾಶ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ರೋಹನ್ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. 8 ಎಸೆತದಲ್ಲಿ 16 ಓಟವನ್ನು ಗಳಿಸಿ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಮತ್ತೆ ಫ್ರೀಟ್ ಚೆಂಡು ಅವಕಾಶಗಳು ಕೂಡ. ಸತತವಾಗಿಯೂ 3ನೆಯ ಎಕ್ಸ್ಟ್ರಾ ಸೋಟುಗಳು ವೈಡ್ ಬಾಲ್ ಎನ್ನುವ ಸತತ ಸೂಚನೆಗಳು ಮುಖ್ಯ ತೀರ್ಪುಗಾರರಲ್ಲಿ ಕಾಣ್ತಾ ಇದೆ. ಈ ಎಕ್ಸ್ಟ್ರಾ ಸೋಟುಗಳ ಮುಖಾಂತರವಾಗಿ 48ರ ಘಟ್ಟವನ್ನು ತಲುಪ್ತಾ ಇದೆ. 48. ಅಲ್ಪ ಮಟ್ಟಿಗೆ ಪಂದ್ಯಾಟಗಳು ತಿರುವನ್ನ ಕಂಡುಕೊಳ್ತಾ ಇದೆ. 12 ಚೆಂಡು ಇನ್ನು ಕೂಡ ಜಯಕ್ಕಾಗಿ 37ರ ಅವಶ್ಯಕತೆ. 12ಕ್ಕೆ 37 ಓಟವನ್ನು ಜಯಕ್ಕಾಗಿ ದಾಖಲಿಸಬೇಕಾಗ್ತದೆ ಸ್ಪಾಟನ್ ವಾರಿಯರ್ಸ್. ಮತ್ತೆ ಫ್ರೀಟ್ ಅವಕಾಶ ಇನ್ನೂ ಕೂಡ ಆನ್ ಲಭ್ಯದಲ್ಲಿರ್ತದೆ. ಬೇರೋಸೇನ ಹೊಡೆತ ತನ್ಮುಖೇನವಾಗಿ ಅಲ್ಪ ಬಡಿಗೆ ಗಾಳಿಯಲ್ಲಿ ತೇಲಿಕೊಳ್ತಾ ಇದೆ ಚೆಂಡು. 1-2 ಓಟಗಳು ಕೂಡ ಮುಖೇನವಾಗಿಯೂ ಕೂಡ ಅವಳಿ ಓಟಗಳು ಸುಲಭದ ದಾಖಲಾತಿಯನ್ನು ಮಾಡಿಕೊಂಡ್ರು. ಫ್ರೀಟ್ ಚೆಂಡಿನಲ್ಲಿ 2 ಓಟಗಳ ಪೂರೈಕೆಯೂ ಕೂಡ. ಅವಳಿ ಓಟದ ಮುಖಾಂತರವಾಗಿ ಸ್ಪಾಟನ್ ವಾರಿಯರ್ಸ್ ತಂಡ ಅರ್ಧ ಶತಕವನ್ನ ಪೂರೈಸ್ತಾ ಇದೆ. 50. 11 ಚೆಂಡು ಜಯಕ್ಕಾಗಿ 35ರ ಅವಶ್ಯಕತೆ. 6ರ ಬೌಂಡರಿ ಅವಕಾಶದಲ್ಲಿ ಪಂದ್ಯಾಟವನ್ನು ಆಡಬೇಕಾಗ್ತದೆ ಸ್ಪಾಟನ್ ವಾರಿಯರ್ಸ್. ದಿನದ ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ ಸೀಸನ್ 1 ಆರಂಭಿಕ ಹಂತದ ಪಂದ್ಯಾಟಗಳು ಅಂಕಣದಲ್ಲಿ ಜರುಗುತ್ತಾ ಇದೆ. ಯಶಸ್ವಿಯ ಪಂದ್ಯಾಕೂಟಗಳು ಶ್ರೀಮಂತಿಕೆಯಿಂದ ಜರುಗುತ್ತಾ ಇದೆ. ಐದನೇ ಓವರ್ನ 2ನೇ ಚೆಂಡನ್ನು ಎದುರಿಸಬೇಕಾಗ್ತದೆ ರೋಹನ್.
ನೋ ಬಾಲ್ ಎಂಬುವ ಸೂಚನೆಗಳು ಕೂಡ ಬಹುತೇಕವಾಗಿಯೂ ಕೂಡ ಎಕ್ಸ್ಟ್ರಾ ಸೋಟಗಳು ಪದೇ ಪದೇ ಕಾಣ್ತಾ ಇದೆ. ಒಟ್ಟುಗಳಿಗೆ 51ಕ್ಕೆ ತಲುಪ್ತು. ಫ್ರೀ ಚೆಂಡು ಮತ್ತೆ ಕೂಡ ಅವಕಾಶಗಳು ಫ್ರೀಯಾಗಿ ಲಭಿಸಿಕೊಳ್ತಾ ಇದೆ ಸ್ಪಾರ್ಟನ್ ವಾರಿಯರ್ಸ್ ಗಳಿಗೆ. ಅಲ್ಪ ಮಟ್ಟಿಗೆ ಪಂದ್ಯದ ಹಿಡಿತವನ್ನ ಸಾಧಿಸಿರ್ತಕ್ಕಂಥ ವಾಟರ್ ವಾರಿಯರ್ಸ್ 5ನೇ ಓವರ್ನಲ್ಲಿ ಅಲ್ಪ ಮಟ್ಟಿಗೆ ದೋಷವನ್ನ ಕಂಡುಕೊಳ್ತಾ ಇದೆ. ಪಂದ್ಯವನ್ನ ಉಳಿಸುವ ಪ್ರಶ್ನೆಯಲ್ಲಿ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಫ್ರೀಟ್ ಅವಕಾಶ ನೇರ ಬೇಯಿಸುವ ಪ್ರಯತ್ನಗಳು ಮುಖ್ಯವಾಗಿಯೂ ಕೂಡ ಕ್ಯಾಚ್ ಪಡೆದರೂ ಕೂಡ ಒಂದೋಟಗಳ ಸ್ಪೇರ್ ಪಡೆಯೂ ಕೂಡ ಫ್ರೀಟ್ ಚೆಂಡಿನಲ್ಲಿ ದೊರಕ್ತಾ ಇದೆ. ಕ್ಷೇತ್ರ ರಕ್ಷಣೆ ಬಹಳಷ್ಟು ಉತ್ತಮ ರೀತಿಯಾಗಿ ಕಾಣ್ತು. ಒಂದೋಟದ ಪೂರೈಕೆಯನ್ನು ಕಾಣ್ತಾ ಇದ್ರೆ 52ಕ್ಕೆ ತಲುಪ್ತಾ ಇದೆ. 52 ಲಾಸ್ ಆಫ್ 4 ವಿಕೆಟ್ಸ್. ಇನ್ನು 10 ಚೆಂಡು ಜಯಕ್ಕಾಗಿ 33 ಓಟವನ್ನು ದಾಖಲಿಸಬೇಕಾಗ್ತದೆ. ಮೂರನೇ ಚೆಂಡು ಮುಖ್ಯವಾಗಿ ಕೂಡ ಮಿಡ್ ವಿಕೆಟ್ ಲಾಂಗ್ ಅಲ್ಲಿ ಬೇಯಿಸುವ ಪ್ರಯತ್ನವನ್ನು ಮಾಡಿಕೊಂಡ್ರು. ಒಂದೋಟದ ಪೂರೈಕೆಗಳು ಮಾತ್ರ ಕಾಣ್ತಾ ಇದೆ. ಬೇರೋಸಿನ ಸಿಕ್ಸರ್ ಬೌಂಡರಿಗಳು ಕಾಣ್ತಾ ಇಲ್ಲ. ಪಂದ್ಯಾಟವನ್ನು ಜಯಿಸಲೇಬೇಕಾದ್ರೆ ಬೇರೋಸಿನ ಸಿಕ್ಸರ್ನ ಅವಶ್ಯಕತೆಯಲ್ಲಿ ಪಂದ್ಯಾಟವನ್ನು ಸ್ಪಾಟನ್ ಆಡಬೇಕಾಗ್ತದೆ. ಇನ್ನೊಂದೆಡೆಯಲ್ಲಿ ವಾಟರ್ ವಾರಿಯರ್ಸ್ ಡಾಟ್ ಬಾಲ್ಗಳು ವಿಕೆಟ್ಸ್ ಅನ್ನ ಪಡಿಬೇಕಾಗ್ತದೆ. 53 5ನೇ ಓವರ್ನ ಅಂತಿಮ 3 ಎಸೆತಗಳು ಬಾಕಿ. ರೋಹನ್ ನೇರ ಬೇಯಿಸುವ ಪ್ರಯತ್ನವನ್ನು ಮಾಡಿಕೊಂಡ್ರು. ಬಹಳಷ್ಟು ಉತ್ತಮ ರೀತಿಯೊಂದು ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ರೆ ಲಾಂಗ್ ಆನ್ ನಲ್ಲಿ. ವಿಕೆಟ್ಸ್ ಗಳ ಆಘಾತವನ್ನ ಕಂಡುಕೊಳ್ತಾ ಇದೆ. 5ನೇ ವಿಕೆಟ್ಸ್ ನ ಪತನವನ್ನ ಕಾಣ್ತಾ ಇದೆ ಸ್ಪಾರ್ಟನ್ ವಾರಿಯರ್ಸ್. 53ಕ್ಕೆ 5. ಅಂತಿಮವಾಗಿ ಇನ್ನೂ ಕೂಡ 8 ಎಸೆತ ಬಾಕಿ ಉಳಿತಾ ಇದ್ರೆ ಜಯವನ್ನ ಕಾಣಬೇಕಾದ್ರೆ ಬೇರೋಸಿನ ಸಿಕ್ಸರ್ ಬೌಂಡರಿ ದಾಖಲಿಸದೇ ಬೇಕಾದಂತ ಅನಿವಾರ್ಯತೆಯಲ್ಲಿ ಪಂದ್ಯಾಟವನ್ನ ಆಡಬೇಕಾಗ್ತದೆ. 32 ಓಟವನ್ನ ಇನ್ನೂ ಕೂಡ ದಾಖಲಿಸಬೇಕಾದರೆ ಉಳಿದಂತ ಚೆಂಡು 8 ಮಾತ್ರ. ಹೊಸ ಆಟಗಾರ ಶಶಾಂಕ್ ರಂಗ ಪ್ರವೇಶವನ್ನ ಕಂಡುಕೊಂಡ್ರು. ಮುಖ್ಯವಾಗಿ ಸ್ಟ್ರೈಕ್ ಅನ್ನು ಬಳಸಬೇಕಾಗ್ತದೆ. ಬೇರೋಸೆಲ ಹೊಡೆತ ಕೆತ್ತವನ್ನ ಮಾಡಿಕೊಂಡ್ರು. ಮುಖ್ಯವಾಗಿ ಓಟಗಳಿಗೆ ಅವಕಾಶಗಳು ನೀಡುತ್ತಾ ಇಲ್ಲ. 5ನೇ ಚೆಂಡು ಡಾಟ್ ಬಾಲ್ಗಳಾಗಿ ಕಾಣ್ತಾ ಇದೆ. ಅಂತಿಮ ಇನ್ನು 7 ಎಸೆತ ಜಯಕ್ಕಾಗಿ 32 ಓಟಗಳು ಕೂಡ. 5 ಸಿಕ್ಸರ್ನ ಅವಶ್ಯಕತೆ ಪಂದ್ಯಾಟವನ್ನು ಬದಲಿಸಲು. ಐದನೇ ಓವರ್ನ ಅಂತಿಮ ಚೆಂಡು ಕೂಡ ಬೇರೋಸಿನ ಹೊಡೆತ ಸ್ಕೋರ್ ಲೆಗ್ ನಲ್ಲಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸುವಂತಹ ಹೊಡೆತವನ್ನು ಶಶಾಂಕ್ ದಾಖಲಿಸ್ತಾ ಇದ್ದಾರೆ. ಸಿಕ್ಸರ್. ನೋ ಬಾಲ್ ಎಂಬುವ ಸೂಚನೆಗಳ ರವಾನೆಯನ್ನು ಕಂಡುಕೊಳ್ತಾ ಇದೆ. ಎಕ್ಸ್ಟ್ರಾ ಓಟಗಳು ಸಿಕ್ಸರ್ನ ಮುಖಾಂತರವಾಗಿಯೂ ನೋ ಬಾಲ್ ನ ಸೂಚನೆಗಳು ಕೂಡ 6ರ ಪೂರೈಕೆಗಳ ಕಂಡುಕೊಳ್ತಾ ಇದೆ. ಒಟ್ಟುಗಳಿಕೆ 60ಕ್ಕೆ ತಲುಪ್ತು. 60. ಉಳಿದಂತ 7 ಎಸೆತ ಜಯಕ್ಕಾಗಿಯೂ ಕೂಡ 25 ಓಟವನ್ನು ದಾಖಲಿಸಬೇಕಾಗ್ತದೆ. ಗಮನಿಸಿಕೊಳ್ಳಿ, ಮುಖ್ಯ ತೀರ್ಪುಗಾರರ ಬಳಿ ಚರ್ಚೆಯನ್ನ ಮಾಡುವಂತಿಲ್ಲ. ನೋ ಬಾಲ್ ಎಂಬುವ ಸೂಚನೆಗಳ ರವಾನೆಯನ್ನು ಕಂಡುಕೊಳ್ತಾ ಇದೆ. ಪಂದ್ಯಾಟವನ್ನು ಆಡಬೇಕಾಗ್ತದೆ. ಪಂದ್ಯದಲ್ಲಿ ಮುಖ್ಯ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಗಮನಿಸಿಕೊಂಡು ಪಂದ್ಯಾಟವನ್ನು ಆಡಬೇಕಾಗ್ತದೆ. ನೋ ಬಾಲ್ ಎಂಬ ಸೂಚನೆ ಮುಖಾಂತರವಾಗಿ ಪಂದ್ಯಾಟ ಮತ್ತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಒಟ್ಟುಗಳಿಕೆ 60ಕ್ಕೆ ತಲುಪ್ತು. ಇನ್ನುಳಿದಂತ 7 ಎಸೆತ ಜಯಕ್ಕಾಗಿ 25ರ ಅವಶ್ಯಕತೆ. ಫ್ರೀಡ್ ಚೆಂಡು. ಶಶಾಂಕ್ 2ನೇ ಚೆಂಡಿನಲ್ಲಿ ಬಿರೋಸಿನ ಒಂದು 6 ಅನ್ನು ದಾಖಲಿಸಿದ್ರು. 5ನೇ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದ್ರೆ ಫ್ರೀಟ್ ಆಗಿ ಕಂಡುಕೊಳ್ತಾ ಇದೆ.
ಫುಲ್ ಟಾಸ್ ಚೆಂಡು ತನ್ಮುಖೀನವಾಗಿ ಓಟಗಳಿಗೆ ಅವಕಾಶವನ್ನು ನೀಡುತ್ತಾ ಇಲ್ಲ. ಓವರ್ಸ್ನ ಮುಕ್ತಾಯಗಳು ಕಾಣ್ತಾ ಇದೆ. 5 ಓವರ್ನ ಮುಕ್ತಾಯದ ಬಳಿಕ ಒಟ್ಟುಗಳಿಗೆ 60ಕ್ಕೆ ತಲುಪಿತು. ಉಳಿದಂತ 6 ಎಸೆತ ಜಯಕ್ಕಾಗಿ 25ರ ಅವಶ್ಯಕತೆ. ಬೆರಸಿನ ಬೌಂಡರಿ ಅಥವಾ ಸಿಕ್ಸರ್ ಅನ್ನು ದಾಖಲಿಸುವ ಹಂತದಲ್ಲಿ ಅಂತಿಮ ಓವರ್ನ ಪಂದ್ಯಾಟವನ್ನು ಆಡಬೇಕಾಗ್ತದೆ. ಸ್ಪಾಟನ್ ವಾರಿಯರ್ಸ್ ಜಯವನ್ನು ದಾಖಲಿಸಬೇಕಾದ್ರೆ ವಾಟರ್ ವಾರಿಯರ್ಸ್ ತಂಡವು ಕೂಡ ಡಾಟ್ ಬಾಲ್ ವಿಕೆಟ್ಸ್ ಅನ್ನು ಪಡಿಬೇಕಾಗ್ತದೆ. ಪಂದ್ಯವನ್ನು ಉಳಿಸಿಕೊಳ್ಳಲೇಬೇಕಾದ್ರೆ ಬಹಳ ಶೋತಮ ರೀತಿಯಾಗಿ ಜರುಗಿಕೊಳ್ತಾ ಇದೆ ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್. ಮುಂದಿನ ಪಂದ್ಯಾಟದ ಟಾಸ್ ಅನ್ನು ಜಯಿಸಿರ್ತಕ್ಕಂಥ SPS ಹೊಂಗೆರೆ ಮುಖ್ಯವಾಗಿಯೂ ಕೂಡ ಫೀಲ್ಡ್ ಫಸ್ಟ್ ಎಂಬ ನಿರ್ಧಾರವನ್ನು ತಿಳಿಯಪಡಿಸಿತು. ಈ ಪಂದ್ಯದ ನಂತರವಾಗಿಯೂ ತಾವು ಕೂಡ ಕ್ಷೇತ್ರ ರಕ್ಷಣೆಯ ಸಿದ್ಧತೆಯಲ್ಲಿರಬೇಕು. ಅದೇ ರೀತಿ ಟೀಮ್ ಬಜರಂಗಿ ತಂಡ ಬ್ಯಾಟಿಂಗ್ ನ ಸಿದ್ಧತೆಯಲ್ಲಿರಬೇಕು. ಮುಂದಿನ ಪಂದ್ಯಾಟದಲ್ಲಿ ಎಸ್ತುಗಾರಿಕೆಯಲ್ಲಿ ಚೇತನ್ ಅಂತಿಮ ಓವರ್ಗಾಗಿ ಚೇತನ್ ಎಸೆದಂತ ಚೆಂಡು ಹ್ಯಾಡ್ ಕಮಾದ ಎಸ್ತುಗಾರಿಕೆ ಬೌಲ್ಡ್ ಔಟ್. ಅಂತಿಮ ಓವರ್ನ ಆರಂಭಿಕ ಚೆಂಡಿನಲ್ಲಿ ಚೇತನ್ ಯಶಸ್ವಿ ಒಂದು ಎಸ್ತುಗಾರಿಕೆನ ವಾಟರ್ ವಾರಿಯರ್ಸ್ ನ ಪರವಾಗಿ ದಾಖಲಿಸಿದ್ರು. ಯಶಸ್ವಿ ಒಂದು ಹುದ್ದಾರಿಯನ್ನ ಪಡ್ಕೊಂಡ್ರು. ಮುರಳಿ ರಿವರ್ಸ್ ಶಾಟ್ ಹಂತದಲ್ಲಿ ಕ್ಲೀನ್ ಬೌಲ್ಡ್ ಮುಖಾಂತರವಾಗಿ ಪಂದ್ಯದ ವೀಕ್ಷಣೆಗೆ ಮಾಡಿಕೊಳ್ತಾ ಇದ್ದಾರೆ. ಬ್ಯಾಕ್ ಟು ಪವಿಲಿಯನ್. ಹೊಸ ಆಟಗಾರ ಸಂಜಯ್ ರಂಗ ಪ್ರವೇಶವನ್ನು ಮಾಡಿದ್ರು. ಮುಖ್ಯವಾಗಿ ಸ್ಟ್ರೈಕ್ ಅನ್ನು ಬಳಸಬೇಕಾಗ್ತದೆ. ಅಂತಿಮ ಓವರ್ನ 2ನೇ ಚೆಂಡನ್ನು ಎದುರಿಸುವ ಹಂತದಲ್ಲಿ ಪಂದ್ಯಾಟವನ್ನು ಆಡಬೇಕಾದ್ರೆ ಉಳಿದಂತ 5 ಎಸೆತ ಜಯಕ್ಕಾಗಿಯೂ ಕೂಡ 25 ಓಟವನ್ನು ದಾಖಲಿಸಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಚೇತನ್ ಎಸೆದಂತ 2ನೇ ಚೆಂಡು ತನ್ಮುಖೇನವಾಗಿಯೂ ಕೂಡ ಪೌಂಡ್ನಲ್ಲಿ ಸುಲಭದ ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಫೈನಲ್ ಪೌಂಡ್ನಲ್ಲಿ ಸುಲಭದ 1ರ ಪೂರೈಕೆಯನ್ನು ಗಿಟ್ಟಿಸಿಕೊಂಡ್ರು. ಸ್ಟ್ರೈಕ್ ರೋಟೇಟ್ ಅನ್ನ ಮಾಡಿದ್ರು. ಒಟ್ಟುಗಳಿಗೆ 61ಕ್ಕೆ ತಲುಪಿತು. 6 ವಿಕೆಟ್ಸ್ ಅನ್ನು ಕಳ್ಕೊಂಡಾಡುತ್ತಾ ಇದೆ. 4 ಎಸೆತ 4 ಸಿಕ್ಸರ್ ಅನ್ನು ದಾಖಲಿಸುವ ಹಂತದಲ್ಲಿ ಪಂದ್ಯಾಟವನ್ನು ಆಡಬೇಕಾಗ್ತದೆ. ಬೇಸುವಂತ ಪ್ರಯತ್ನ ಅಲ್ಪ ಬಡಿಗೆ ಎಡ್ಜಾಗ್ತಿದ್ರೆ ಮುಖೇನವಾಗಿ ವಿಕೆಟ್ ಕೀಪರ್ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಅರವಿಂದ ವಿಕೆಟ್ ಕೀಪರ್ ಕಾಯಗವನ ಬಹಳ ಉತ್ತಮ ರೀತಿಯಾಗಿ ರನ್ನಿಂಗ್ ಕ್ಯಾಚ್ ಅನ್ನ ಪಡೆಯುವ ಮುಖಾಂತರವಾಗಿ ಮತ್ತೆ ಕೂಡ ಬ್ರೇಕ್ ಥ್ರೂ ಅನ್ನ ನೀಡಿಕೊಳ್ತಾ ಇದ್ದಾರೆ. ವಿಕೆಟ್ಸ್ ಅನ್ನ ಪಡ್ಕೊಂಡ್ರು. ಚೇತನ್ ಎಸ್ತುಗಾರಿಕೆಯಲ್ಲಿ 2 ಚೆಂಡಿನಲ್ಲೂ ಕೂಡ 2 ವಿಕೆಟ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಯಶಸ್ವಿ ಒಂದು ಎಸ್ತುಗಾರಿಕೆಯನ್ನು ದಾಖಲಿಸಿದ್ರು. ಅಂತಿಮ 3 ಎಸೆತ ಜಯಕ್ಕಾಗಿಯೂ ಕೂಡ 24 ಓಟವನ್ನು ದಾಖಲಿಸುವಂತ ಪಂದ್ಯಾಟವನ್ನು ಆಡಬೇಕಾಗ್ತದೆ. ಅಲ್ಪ ಮಟ್ಟಿಗೆ ಪಂದ್ಯದ ಎಲ್ಲ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ ವಾಟರ್ ವಾರಿಯರ್ಸ್. 3ಕ್ಕೆ 24. ಹೊಸ ಆಟಗಾರ ರಘು ಸಿಕೆ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. 4ನೇ ಚೆಂಡು ಕವರ್ಸ್ ಲಾಂಗನಲ್ಲಿ ಬೇಸುವ ಪ್ರಯತ್ನವನ್ನು ಮಾಡಿದ್ರು. ಮುಖ್ಯವಾಗಿಯೂ ಕ್ಷೇತ್ರ ರಕ್ಷಣೆ ಕಂಡುಕೊಳ್ಳುತ್ತಾ ಇದೆ. ನವೀನ ಕ್ಷೇತ್ರ ರಕ್ಷಣೆ ಮಾಡಿದ್ರು. 1 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಎದುರಿಸಿದ ಆರಂಭಿಕ ಚೆಂಡಿನಲ್ಲಿ 1 ಓಟವನ್ನ ಶ್ರೇಷ್ಠ ದಾಖಲಿಸಿಕೊಳ್ತಾ ಇದ್ರೆ ಒಟ್ಟುಗಳಿಗೆ 62ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಎಸೆತ ಬಾಕಿ. ಲೋವರ್ ಫುಲ್ ಟಾಸ್ ಚೆಂಡು ಮುಖ್ಯವಾಗಿ ನೋ ಬಾಲ್ ಎಂಬುವ ಸೂಚನೆಗಳ ರವಾನೆಯನ್ನು ಕಂಡುಕೊಳ್ಳುತ್ತಾ ಇದೆ. ಪೂರ್ಣವಾಗಿ ಬೀಳ್ತಾ ಇರ್ತಕ್ಕಂಥ ಚೆಂಡಿಗೆ ಸೂಚನೆಗಳನ್ನು ನೀಡ್ತಾ ಇದ್ರೆ ನೋ ಬಾಲ್ ಎಂಬುವ ಸೂಚನೆಗಳು. ಎಕ್ಸ್ಟ್ರಾ ಓಟಗಳ ಸೇರ್ಪಡೆ ಆಗ್ತಾ ಇದ್ರೆ ಫ್ರೀಟ್ ಅವಕಾಶಗಳು ಲಭ್ಯವನ್ನ ಕಾಣ್ತಾ ಇದೆ. ಅಂತಿಮ 2 ಚೆಂಡು ಜಯಕ್ಕಾಗಿ 21ರ ಅವಶ್ಯಕತೆ. ಸ್ಟೆಪ್ ಔಟ್ ಮಾಡಿ ನೇರ ಬೇಸುವ ಪ್ರಯತ್ನ. ಫ್ರೀಟ್ ಅವಕಾಶಗಳು ಸಿಕ್ಸರ್ ಮುಖಾಂತರವಾಗಿ ಕಾಣ್ತಾ ಇದೆ. ಅಂತಿಮ ಹಂತದಲ್ಲೂ ಕೂಡ
ರಾಘು ಬಹಳಷ್ಟು ತಮ್ಮ ರೀತಿಯ ಹೊಡೆತದ ಮುಖಾಂತರವಾಗಿ ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರು. ಯಾರರ ಪೂರೈಕೆಯನ್ನು ಕಾಣ್ತಾ ಇದ್ರೆ ಒಟ್ಟುಗಳಿಗೆ 70ಕ್ಕೆ ತಲುಪ್ತಾ ಇದೆ. ಅಂತಿಮ ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದ್ರೆ ಜಯಕ್ಕಾಗಿ ಇನ್ನೂ ಕೂಡ 15 ಓಟವನ್ನು ದಾಖಲಿಸುವಂತ ಅನಿವಾರ್ಯತೆಯೂ ಕೂಡ. ಅಂತಿಮ ಚೆಂಡು ಸ್ಟೆಪ್ ಔಟ್ ಮಾಡಿ ಬೇಯಿಸುವ ಪ್ರಯತ್ನಗಳು ತನ್ಮುಖೇನವಾಗಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು ದಾಖಲಿಸುವ ಮುಖಾಂತರವಾಗಿಯೂ ಆರಂಭಿಕ ಪಂದ್ಯದ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ ಹಂತದಲ್ಲಿ ವಾಟರ್ ವಾರಿಯರ್ಸ್ ತಂಡ ಪಂದ್ಯಾಟವನ್ನು ಜಯಿಸಿಕೊಳ್ತು. ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ ನ ಆರಂಭಿಕ ಪಂದ್ಯವನ್ನು ಜಯಿಸಿಕೊಳ್ತಾ ಇದೆ. ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ವಾಟರ್ ವಾರಿಯರ್ಸ್ ಬಹಳಷ್ಟು ಹೋರಾಟವನ್ನು ನಡೆಸುವ ಹಂತದಲ್ಲಿ ಆರಂಭಿಕ ಪಂದ್ಯವನ್ನು ಕೈ ಬಿಡುತ್ತಾ ಇದೆ. ಸ್ಪಾಟನ್ ವಾರಿಯರ್ಸ್ ಮುಖೇನವಾಗಿಯೂ ಕೂಡ ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ ನ ಆರಂಭಿಕ ಪಂದ್ಯದ ಮುಕ್ತಾಯವನ್ನು ಕಾಣುತ್ತಾ ಇದೆ. ಮುಂದಿನ ಪಂದ್ಯಾಟದ ಟಾಸ್ ಅನ್ನು ಜಯಿಸಿರ್ತಕ್ಕಂಥ HPS ಹೊಂಗೆರೆ ಕ್ಷೇತ್ರ ರಕ್ಷಣೆಗೆ ಒಂದು ಬದಿಯಿಂದ ತೆರಳಬೇಕಾಗಿ ಸೂಚನೆ ನೀಡ್ತಾ ಇದ್ದೇವೆ. HPS ಹೊಂಗೆರೆಯ ಆಟಗಾರರ ಗಮನಕ್ಕೆ ನೀಡ್ತಾ ಇದ್ದೇವೆ. ಅದೇ ರೀತಿ ಟೀಮ್ ಬಜರಂಗಿ ಆರಂಭಿಕ ಆಟಗಾರರ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಅದೇ ರೀತಿ ಕೂಡ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ಮುಂದಿನ ವೀಕ್ಷಕ ವಿವರಣೆಗಾಗಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಅಫ್ಜಲ್ ಕೋಪ ರಾಜ್ಯ ಮಟ್ಟದ ಇನ್ನೋರ್ವ ಪ್ರತಿಭೆ ವೀಕ್ಷಕ ವಿವರಣೆಗಾರನ ಬರಮಾಡಿಕೊಳ್ತಾ ಇದ್ದೇವೆ.